ಕಂಡ್ರೆ ಪ್ರೀತಿ ಅವರಿಗೆ ತುಂಬ ಆತ್ಮೀಯತೆ, ಪ್ರತಿಯೊಬ್ಬರ ಜೊತೆ ಅಷ್ಟು ಆತ್ಮೀಯತೆ ಇರುವಂಥ ವಿನಯ್ ಗುರೂಜಿ ಅವರಿದ್ದಾರೆ. ಹಾಗೆ ಇವತ್ತಿನ ಇನ್ನೊಂದು ಸಂಭ್ರಮ, ನಮ್ಮ ಪ್ರಜ್ವಲ್ ಅವರಿಗೆ ರಾಜ್ಯ ಪ್ರಶಸ್ತಿಗೆ ನನ್ನ ಕಡೆಯಿಂದ ಕೂಡ ಅಭಿನಂದನೆಗಳು. ತಡವಾಗಿ ಯಾಕೆ ಹೇಳ್ತೇನೆ ಅಂದರೆ ನಮ್ಮ ಫ್ಯಾಮಿಲಿ ಅನ್ನೋ ಕಾರಣಕ್ಕೆ, ಸಿನಿಮಾ ಫ್ಯಾಮಿಲಿ. ಜೆಂಟ್ಲ್ಮೆನ್ ಬಂದ ತಕ್ಷಣ ಜೆಂಟ್ಲ್ಮೆನ್ ಕೇಳ್ತಾ ಇದ್ದೆ. 3 ದಿವಸದಿಂದ ಯಾರು ಜೆಂಟ್ಲ್ಮೆನ್ ಅನ್ನೋ ಚರ್ಚೆ ನಡೀತಾ ಇದೆ ಬೇರೆ. ಇರಲಿ, ನಾನು ಅದ್ರ ಬಗ್ಗೆ ಹೋಗಲ್ಲ. ರಾಮರಸ, ನಮ್ಮ ಡೈರೆಕ್ಟ್ರು ತುಂಬ ಸೆನ್ಸಿಬಲ್ ಅಂತ, ತುಂಬ ಏನಾದರೂ ಹೊಸದಾಗಿ ಏನೋ ಯೋಚನೆ ಮಾಡ್ತಿರ್ತಾರೆ ಪ್ರತಿ ಸಲ. ಅವ್ರ ಮೊದಲ ಸಿನಿಮಾ 5Dನಲ್ಲಿ ಮಾಡಿದ ಕನ್ನಡದ ಮೊದಲ ಸಿನಿಮಾ ನವಿಲುಗರಿ. ಅವರು ನವಿಲಾದ್ ಅವರು ಮಾಡಿದ್ರು. ಆಗಲೇ ಸಿನಿಮಾ ನೋಡಿದ್ದೆ ನಾನು, ಮತ್ತು ಅವರ ಚಿಂತನಾ ಕ್ರಮ ಭಾಳ ಇಷ್ಟ ಆಗಿತ್ತು. ಅದರಿಂದ ಇವತ್ತಿನವರೆಗೂ ಅವ್ರು ಮಾಡಿರೋ ಸಿನಿಮಾಗಳೆಲ್ಲ ಬೇರೆ ಥರದ ಒಂದು ಚಿಂತನೆ ಇರುವಂಥದ್ದು. ರಾಮರಸ ಗುರು ದೇಶಪಾಂಡೆ ಅಂತ ಕಮರ್ಷಿಯಲ್ ಅಂಡ್ ಇಂಟ್ರೆಸ್ಟಿಂಗ್ ಫಿಲ್ಮ್ ಮೇಕರ್ ಜೊತೆ ಗಿರಿರಾಜ್ ಅವ್ರ ಕಾಂಬಿನೇಷನ್ ಹೇಗಿರುತ್ತೆ ಅಂತ ನೋಡ್ಬೇಕಂದ್ರೆ ನನಗೂ ಕುತೂಹಲ ಇದೆ. ಈ ಸಿನಿಮಾ ನೋಡೋಕೆ ಕುತೂಹಲ ಇದೆ. ಇದರಲ್ಲಿ 2 ಹಾಡು ಬರೆದಿದ್ದೀನಿ, ಹೇಳ ಅದರ ಫಸ್ಟ್ ಲೈನ್. ಓಕೆ, ಒಂದು ಸಾಲು ನಿಮ್ಗೆಲ್ಲ ಭಾಳ ಪಾಪ್ಯುಲರ್, ಭಾಳಷ್ಟು ಸಲ ಕೇಳಿರೋದೆ, ಗುರುವೇ ನಿನ್ನ ಆಟ ಬಲ್ಲವ್ರು ಯಾರ್ಯಾರು. ಅದರ 2 ಸಾಲುಗಳನ್ನು ಇಟ್ಕೊಂಡು ಅಲ್ಲಿಂದ ಬೇರೆ ಮಾಡಿರುವಂಥದ್ದು. ಆ ಹಾಡನ್ನ, ಆ ಸಾಲನ್ನ ಒರಿಜಿನಲ್ ಜನಪದ ಬೇರೆ ಥರ ಇದೆ, ಅದನ್ನು ಬೇರೆ ಬೇರೆ ರೀತಿ ಪ್ರೆಸೆಂಟ್ ಮಾಡ್ತಾನೆ ಇರಬಹುದು. ಅದಕ್ಕಿರೋ ಶಕ್ತಿ ಅಂಥದ್ದು. ಇದರಲ್ಲೂ ಕೂಡ ಅದೇ ಪ್ರಯತ್ನ ಮಾಡಿದ್ದೀವಿ. ಇನ್ನೊಂದು ತುಂಬ ರೊಮ್ಯಾಂಟಿಕ್ ಆದಂಥ ಹಿಟ್ ಆಗುವ 100% ಒಂದು ಹಾಡು, ಒಂದು ಒಳ್ಳೆ ಹಾಡಿದೆ. ಭರತ್ ಬಿಜಯ್ ಭಾಳಷ್ಟು ವರ್ಷಗಳಿಂದ ಒಂದು ಒಳ್ಳೆಯ ವಿಜಯ್ ಭರತ್ ಭಾಳಷ್ಟು ಒಳ್ಳೆಯ ಹಾಡುಗಳನ್ನು ಮಾಡ್ತಾ ಬಂದಿದ್ದಾರೆ. ಈ ಸಿನಿಮಾ ಕೂಡ ಅಷ್ಟೇ, ತುಂಬ ಒಳ್ಳೆಯ ಹಾಡು ಮಾಡಿದ್ದಾರೆ. ಸಿನಿಮಾ ಗಿರಿರಾಜ್ ಅವರು ಕತೆ ಹೇಳುವ ಶೈಲಿ ಮತ್ತು ಈಗಾಗಲೇ ನೀವು ನೋಡೋದ್ರಲ್ಲ ಅದರದ್ದೊಂದು ತುಣುಕು, ಆ ಅದನ್ನು ಟೈಟಲ್ ಮಾಡುವಂಥ ರೀತಿ ಎಲ್ಲ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಡೀ ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ. ಗುರು ದೇಶಪಾಂಡೆ ಅವರಿಗೆ ಹೆಚ್ಚು ಹಣ ಬರಲಿ, ಇನ್ನಷ್ಟು ನಮ್ಮ ಜಡೇಶ್ ಅಂತ ನುರಿತ ಪ್ರತಿಭಾವಂತರಿಗೆ ಅವಕಾಶ ಸಿಗೋ ಹಾಗೆ ಅಷ್ಟು ಹಣ ಬರಲಿ ಗುರು ದೇಶಪಾಂಡೆಗೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಜೆಂಟ್ಲ್ಮೆನ್ ತಂಡಕ್ಕೆ ಶುಭಾಶಯಗಳು. ನಮಸ್ಕಾರ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್, ನಾನು ರೈಟರ್ ಆಗಿ ಪರಿಚಯ ಆಗಿದ್ದೆ ನಾನು ಕೂಡ ಗುರು ಸರ್ ಸಿನಿಮಾಯಿಂದಾನೆ. ಅಂದ್ರೆ ಅವ್ರದ್ದು ರುದ್ರ ತಾಂಡವ ಸಿನಿಮಾಯಿಂದ ನನಗೆ ಸಾಂಗ್ ಬರ್ಸಕ್ಕೆ ಶುರು ಮಾಡಿದ್ರು. ಅವಾಗಿಂದ ಕ್ರೆಡಿಟ್ ಕೊಡೋಕ್ಕೆ ಶುರು ಆಗ್ತು. ನಾನು ಬರ್ದಿದ್ದ ಹಾಡಿಗೆ ನನಗೆ ಕ್ರೆಡಿಟ್ ಬರೋದಕ್ಕೆ. ಅದಾದ ನಂತರ ಬೇರೆ ತುಂಬಾ ಸಿನಿಮಾಗಳಲ್ಲಿ ಬರೆದೆ. ಜಡೇಶ್ ಅವ್ರ ಸಿನಿಮಾದಲ್ಲಿ ಸಾಂಗ್ ಬರೆದೆ. ಅವತ್ತು ರೈಟರ್ ಆಗಿ ಚಾನ್ಸ್ ಕೊಟ್ಟದಕ್ಕೆ ಅದೇ ರೈಟಿಂಗ್ ಮೆಚ್ಚಿರುವಂತ ಒಂದು 7 ಮಲೆ ಸಿನಿಮಾ ಅನ್ನೋದು ನನ್ನ ನಿರ್ದೇಶನದ ಅವಕಾಶ ಕೂಡ ನನಗೆ ಸಿಕ್ತು. ಹಾಗಾಗಿ ನಾನು ಗುರು ಸರ್ ಅಲ್ಲಿ ಒಂದು ಸ್ಪೆಷಲ್ ಏನಂದ್ರೆ, ಅವ್ರ ಸುತ್ತ ಇರೋ ಫ್ರೆಂಡ್ ಸರ್ಕಲ್ ಎಲ್ಲೂ ನನ್ನ ಪ್ರಕಾರ ರೈಟಿಂಗ್ ಟೀಮೇ ಇರುತ್ತೆ ಯಾವಾಗ್ಲೂ. ಯಾಕಂದ್ರೆ ಅವರು ರೈಟರ್ಗೆ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ. ನಾವೆಲ್ಲರೂ ಅವ್ರ ಜೊತೆ ಡಿಸ್ಕಷನ್ ಮಾಡಿರೋದ್ರಿಂದ ಹೇಳ್ತೀನಿ. ಹಾಗಾಗಿ ನಾನೊಬ್ಬ ರೈಟರ್ ಆಗಿ ಗುರುತಿಸ್ಕೊಳ್ಳೋದಕ್ಕೆ ಅವ್ರದ್ದೊಂದು ಸಪೋರ್ಟ್ ನನಗಿದೆ. ಅದು ಲಿರಿಕ್ ಆಗಿರ್ಬೋದು, ಡೈಲಾಗ್ ಇಂದ ಇರ್ಬೋದು, ಅಷ್ಟು ಇದೆ. ಇನ್ನು ರಾಮರಸ ಸಿನಿಮಾಗೆ ಬರೋದಾದ್ರೆ ಇದ್ರಲ್ಲಿ ನಾನು 2 ಮೇಜರ್ ಸಾಂಗ್ಗಳು ಬರ್ದಿದ್ದೀನಿ. 2 ವಿಭಿನ್ನವಾದಂಥ ಒಂದು ಟಪಾಂಗುಚಿ ಬರೋ ಥರದ್ದು, ಮತ್ತು ಇನ್ನೊಂದು ಡಿವೈನ್ ಫೀಲ್ ಇರೋ ಥರದ್ದು ಸಾಂಗು. ಆ ಥರದ್ದು ವಿಶೇಷ ಸಾಂಗ್ಗಳನ್ನೇ ನಾನು ಕೊಟ್ಕೊಂಡು ಬಂದಿದ್ದಾರೆ. ಅವ್ರ ಜೊತೆ ಬರ್ದಿದ್ದ ಸಿನಿಮಾಗಳಲ್ಲಿ ಸಾಂಗ್ಸ್ಗಳೆಲ್ಲ ನನಗೆ ಹಿಟ್ ಆಗಿದೆ. ನಾನಾಗಲಿ, ಜಡೇಶ್ ಆಗಲಿ, ಗುರು ಸರ್ ಆಗಲಿ, ಎಲ್ಲರೂ ಒಂದು ಟೀಮ್ ಥರನೇ ಒಂದೊಂದು ಕಂಟೆಂಟ್ ಆಗಲಿ ಎಲ್ಲವೂ ಡಿಸ್ಕಸ್ ಮಾಡ್ಕೊಂಡೆ ಮಾಡ್ತಿರ್ತೀವಿ. ಹಾಗಾಗಿ ಈ ಸಿನಿಮಾನು ಪ್ರಾಮಿಸಿಂಗ್ ಆಗಿದೆ, ಎಲ್ರಿಗೂ ಇಷ್ಟ ಆಗುತ್ತೆ. ಮತ್ತೆ ಗಿರಿರಾಜ್ ಸರ್, ಇವರು ಗುರು ಸರ್ ಇಬ್ಬರದು ಒಂಥರ ರೇರ್ ಕಾಂಬಿನೇಷನ್ ಆಗಿದೆ. ಅಂದ್ರೆ ತುಂಬಾ ಚೆನ್ನಾಗಿ ಬಂದಿರೋದು. ಅಂದ್ರೆ ಅವ್ರ ರೈಟಿಂಗ್ ಅಲ್ಲಿ ಅವರು ಅಷ್ಟೇ ಒಳ್ಳೆ ರೈಟರ್. ಅವರು ರೈಟಿಂಗ್ ಸ್ಕಿಲ್ ಚೆನ್ನಾಗಿರೋದ್ರಿಂದ ಒಂದು ಒಳ್ಳೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸಿನಿಮಾ ಸಿಗುತ್ತೆ. ನಾನು ವೆಯ್ಟ್ ಮಾಡ್ತೇನೆ ಆಕ್ಚುಲಿ ರಾಮರಸ ಹೆಂಗ್ ಬಂದಿರುತ್ತೆ, ನಾನು ಬರ್ದಿರೋ ಸಾಂಗ್ಸ್ ವಿಜುವಲ್ಸ್ ಹೆಂಗ್ ಬಂದಿರುತ್ತೆ ಅನ್ನೋದು. ಏನಕ್ಕೆ ಈ ಸಿನಿಮಾದಲ್ಲಿ ದೊಡ್ಡ ಆರ್ಟಿಸ್ಟ್ಗಳೇ ಇದ್ದಾರೆ. ನಮ್ಮ ಪ್ರಜ್ವಲ್ ಸರ್, ಶರಣ್ ಸರ್, ಎಲ್ಲರೂ ಆ ಥರದವ್ರು ಇದ್ದಾರೆ. ಯಾರ್ಯಾರು ಏನೇನು ಮಾಡಿದ್ದಾರೆ ಅನ್ನೋ ಕ್ಯೂರಿಯಾಸಿಟಿ ನನಗೆ ಅಷ್ಟು ಜನದ ಒಂದು ದಂಡನ್ನ ಸೇರಿಸಿದ್ದಾರೆ. ಒಳ್ಳೇದಾಗ್ಲಿ ಎಲ್ರಿಗೂ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಈ ಸಿನಿಮಾದಲ್ಲಿ ನಾನು ಮೊದಲು ಗಿರಿರಾಜ್ ಸರ್ ಇದು ಮಾಡ್ಕೊತೀನಿ, ನಾನು ನೆನೆಸ್ಕೊತೀನಿ. ಯಾಕೆಂತಂದರೆ ಕತೆ ಭಾಳ ಅತ್ಯುತ್ತಮ ಮಾಡಿದ್ದಾರೆ. ಕತೆ ಒಳಗೆ ವಿಜುವಲ್ಸ್ ಏನಿದೆ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ನಮಗೆ ಭಾಳ ಚಾನ್ಸ್ ಇದೆ, ವೈಡನ್ ಇದೆ. ಅದಕ್ಕೆ ಅದರಷ್ಟೇ ವೈಡಾಗಿ ನಮಗೆ ನಮ್ಮ ಪ್ರೊಡ್ಯೂಸರ್ ಆದಂಥ ಗುರು ದೇಶಪಾಂಡೆ ಸರ್ ಮತ್ತು ಮಿತ್ರರು ಸಾಕಷ್ಟು ಆಪರ್ಚುನಿಟಿ ಕೊಟ್ಟಿದ್ದಾರೆ ನಮಗೆ. ಏನೋ ಇದು ನಮ್ಮ ಸೆಟ್ ಏನು ವರ್ಕ್ ಮಾಡ್ಕೋಬೇಕಾದ್ರೆ ನಾವು ಒಂದು ಇಲ್ಯೂಷನ್ ಏನು ಕ್ರಿಯೇಟ್ ಮಾಡ್ಕೊತೀವಿ ಪ್ರೈಮರಿಗಾಗಿ, ಆದರೆ ಯಾವುದೇ ಒಂದು ಭಾಗದಲ್ಲೂ ಕೂಡ ಒಂದು ಆರ್ಟಿಫಿಷಿಯಲ್ ಎನ್ಸಿ ಕ್ರಿಯೇಟ್ ಆಗದಿರೋ ಥರ ನ್ಯಾಚುರಲ್ ಎಸೆನ್ಸಲ್ಲಿ ನಾವು ಟೋಟಲ್ ಸೆಟ್ ವರ್ಕ್ ಮಾಡಿರೋದು ಭಾಳ ಖುಷಿಯಾಗಿದೆ. ಆಮೇಲೆ ಅದೇ ಥರ ಅದಕ್ಕೆ ನಮಗೆ ಸೂಕ್ತವಾದಂಥ ಕ್ಯಾಮ್ರಾ ವರ್ಕ್ ಮಾಡ್ತೀನಿ ಕೃಷ್ಣಕುಮಾರ್ ಸರ್ಗೆ ಮತ್ತು ಅರ್ಜುನ್ ಸರ್ಗೆ, ಮುರಳಿ ಸರ್ ಎಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮೊದಲನಾಗಿ ಪ್ರಜ್ವಲ್ಗೆ ಕಂಗ್ರಾಟ್ಸ್ ಹೇಳ್ತೀನಿ, ಜೆಂಟಲ್ಮ್ಯಾನ್ ಸಿನಿಮಾ ಇದಕ್ಕೆ ಸ್ಟೇಟ್ ಅವಾರ್ಡ್ ತೊಗೊಂಡಿದ್ದಕ್ಕೆ. ಈ ಸಿನಿಮಾ ಆ್ಯಕ್ಚುಲಿ ರಾಮರಸ ನನಗೆ ಗಿರಿರಾಜ್ ಅವ್ರ ಜೊತೆಲಿ ಇದು 2ನೇ ಸಿನಿಮಾ. ನಾವು ಆಲ್ರೆಡಿ ಅವ್ರ ಜೊತೆಲಿ ಮೈತ್ರಿ ಅಂತ ಒಂದು ಸಿನಿಮಾ ಮಾಡಿದ್ವಿ. ಅದು ತುಂಬ ಪುನೀತ್ ಸರ್ ನಡೆಸ್ಕೊಳ್ಳೋ ಒಂದು ಒಳ್ಳೆ ಸಿನಿಮಾ. ಮೋಹನ್ ಲಾಲ್ ಅವ್ರು ಆ್ಯಕ್ಟ್ ಮಾಡಿದ್ದು. ಸೊ ಅದು ಆ ಜೊತೆಲಿ ಕಂಟಿನ್ಯೂ ಮಾಡುವಾಗ ನನಗೆ ಈ ಸಿನಿಮಾ ರಾಮರಸ ಸಿನಿಮಾನ ಸರ್ ನೀವು ಈ ಸಿನಿಮಾ ಮಾಡಿಕೊಡ್ಬೇಕು ಅಂತ ಕೇಳಿದ್ರು. ಆಮೇಲೆ ಗುರುದೇಶ್ ಪಾಂಡೆ ಅವ್ರ ಪ್ರೊಡಕ್ಷನ್ ಅಂತ ಹೇಳಿದ ತಕ್ಷಣ ಖುಷಿ ಅನ್ನಿಸ್ತು. ಪಿಕ್ಚರ್ ಕಮಿಟ್ ಆದಿವಿ. ಆ್ಯಕ್ಚುಲಿ ನಾವು ಸ್ಟಾರ್ಟ್ ಮಾಡುವಾಗ ಫಸ್ಟ್ ನನಗೆ ಹೇಳಿದ್ದು ಚಿಕ್ಕದಾಗ ಒಂದು ಸ್ಮಾಲ್ ಮಾಡೋಣ ಸರ್, ಒಳ್ಳೆ ಸಿನಿಮಾ ಮಾಡೋಣ ಅಂತ ಅನ್ಕೊಂಡಿದ್ದೆ. ಆಮೇಲೆ ನೋಡಿದ್ರೆ ಇದು ಒಬ್ಬೊಬ್ಬರಾಗ ಪ್ರಜ್ವಲ್ ಎಂಟ್ರ್ ಆದರು, ಶರಣ್ಣ ಆದರು, ಈ ಥರ ದೊಡ್ಡ ಒಂದು ತರಾಂಗಣ ಅಂತಿಲ್ಲ ಆ ಥರ ಆರ್ಟಿಸ್ಟ್ಗಳು ಕರೆಸಿ ಬಂದು ಇದು ಈಗ ನೋಡಿದ್ರೆ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳ್ಕೋಬಹುದು. ಆ ಥರ ಒಂದು ರೇಂಜಲ್ಲಿ ಬಂದಿರೋ ಸಿನಿಮಾ ಇದು. ನೀವು ಖಂಡಿತವಾಗಿ ಸಿನಿಮಾ ನೋಡಿದ್ರೆ ನಿಮ್ಗೆ ಅನಿಸುತ್ತೆ ಆ ಒಂದು ಬಡ್ಜೆಟ್ ಇರ್ಬೋದು, ಏನೇ ಇರ್ಬೋದು, ಎಲ್ಲೂ ಕಾಂಪ್ರಮೈಸ್ ಆಗಿದೆ ಪ್ರೊಡಕ್ಷನ್ ಮಾಡಿರೋ ಸಿನಿಮಾ ಇದು. ಸೊ ನಿಮ್ಗೆ ನೋಡಿದ್ರೆ ಅದು ಒಂದು ಖುಷಿ ಕೊಡುತ್ತೆ ಅನ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಲಿರಿಕ್ಸ್ ಅಲ್ಲಿಂದ ಹಿಡಿದು ಮ್ಯೂಸಿಕ್ ವರ್ಗು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅದನ್ನ ನಾವು ಫುಲ್ಫಿಲ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ವಿ. ಯಾಕಂದ್ರೆ ಅದು ನಮಗೆ ಗುರುದೇಶ್ ಪಾಂಡೆ ಅವರು ಆಮೇಲೆ ಪ್ರೊಡ್ಯೂಸರ್ಸ್ ಎಲ್ಲರೂ ಸೇರ್ಕೊಂಡು ಒಂದು ಒಳ್ಳೆ ಬಜೆಟ್ ಎಲ್ಲ ಕೊಟ್ಟಿದ್ದಾರೆ. ಯಾಕಂದ್ರೆ ಒಂದು ಸಾಂಗ್ ಮಾಡಿದ್ವಿ, ದೇವ್ರ ಸಾಂಗು, ಒಂದು 60 ಜನ ಮೇಲೆ ದೇವ್ರುಗಳನ್ನ ತೋರಿಸ್ಬೇಕು. ಅದನ್ನು ತುಂಬಾ ಚಾಲೆಂಜಿಂಗ್ ಆಗಿತ್ತು ಅದು. ಅದನ್ನ ನಾವು ತುಂಬಾ ವಿಭಿನ್ನ ರೀತಿಯಲ್ಲಿ ತುಂಬಾ ಅದನ್ನ ಹೇಳ್ಬಾರ್ದು, ಬಂದ್ಮೇಲೆ ನಾವು ಮಾತಾಡ್ತೀವಿ. ಯಾಕಂದ್ರೆ ಈಗ ಹೇಳ್ಬಾರ್ದು ಅದನ್ನ. ಅದು ಅಷ್ಟು ಚೆನ್ನಾಗಿ ಬಂದಿದೆ. ಜೊತೆಗೆ ನನಗೆ ನಮ್ಮ ಫೈಟ್ ಮಾಸ್ಟರ್ ಇಬ್ಬರು ನಾವು ಸೇರ್ಕೊಂಡೆ ಈ ಸಾಂಗ್ನ ಮಾಡಿರೋದು. ಅದನ್ನ ಬೇರೆ ಥರನೇ ಪಿಕ್ಚರೇಷನ್ ಮಾಡಿದ್ದೀವಿ ಅದೊಂದು. ಆಮೇಲೆ ಇನ್ನೊಂದು ಶರಣ್ ಸಾರು ಆಮೇಲೆ ಕಾರ್ತಿಕ್ ಸರ್ ಒಂದು ಸಾಂಗ್ ಮಾಡಿದ್ದಾರೆ. ತುಂಬ ಕಲರ್ಫುಲ್ ಆಗಿ ತುಂಬ ಜಾಲಿಯಾಗಿ ಒಂದು ಸಾಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಾರ್ತಿಕ್ ಸರ್, ಶರಣ್ ಸರ್ ಎಲ್ಲ ಅದರಲ್ಲಿ. ಇನ್ನೊಂದು ದೇವ್ರ ಸಾಂಗ್ ಹೇಳ್ದಂಗೆ ನಮ್ಮ ಅಜ್ಜು ಸರ್ ಮಾಡಿರೋದು, ಲಿರಿಕ್ಸ್ ಮಾಡಿರೋದು ಅದ್ಭುತವಾಗಿ. ಅದನ್ನ ಗಿರಿ ಸರ್ ಡೈರೆಕ್ಟ್ರು ಹೇಳ್ಬೇಕಂದ್ರೆ, ಡೈರೆಕ್ಟರ್ ಸರ್ ಪ್ರತಿಯೊಂದೂ ತುಂಬ ಕೂಲಂಕುಷವಾಗಿ ಅದನ್ನ ತಗೊಂಡಿದ್ದಾರೆ. ನಮ್ಮ ಹತ್ರ ಕೆಲಸ ಮಾಡಿ ತರಿಸಿದ್ದಾರೆ ನಮ್ಮ ಹತ್ರ. ದೇವ್ರ ಸಾಂಗ್ ಮೇಲೆ ಬಹಳ ಒಂದು ಶ್ರದ್ಧೆ ಇಲ್ಲ ಅವ್ರಿಗೆ, ಪ್ರತಿಯೊಂದು ಗೊತ್ತು ಅದ್ರ ಬಗ್ಗೆ. ಅದು ನಮಗೆ ಹೇಳಿ ನಾವು ಅದನ್ನ ಇದನ್ನ ಮಾಡಿದೀವಿ. ಅದ್ರ ಜೊತೆಗೆ ನಮ್ಮ ಕ್ಯಾಮ್ರಾಮ್ಯಾನ್ ಸಾರು ತುಂಬಾ ಸೀನಿಯರ್ ಕ್ಯಾಮ್ರಾಮ್ಯಾನು, ನಾವು ಅಸಿಸ್ಟೆಂಟ್ ಇದ್ದಾಗಿಂದ ನಾವು ಜೊತೆ ಕೆಲಸ ಮಾಡಿ ಈ ಸಿನಿಮಾದಲ್ಲಿ ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ನನಗಂತೂ ಬಹಳ ಖುಷಿ ಆಯ್ತು ಈ ಸಿನಿಮಾದಲ್ಲಿ. ಯಾಕಂದ್ರೆ ಸಾಂಗ್ಸ್ಗಳು ಪ್ರತಿಯೊಂದು ನೋಡಿ, ಕಲರ್ ಸಾಂಗ್ ಅಂತಲ್ಲ, ಸಿನಿಮಾನು ತುಂಬಾ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ ಈ ಸಿನಿಮಾದಲ್ಲಿ. ಅದೆಲ್ಲ ತುಂಬಾ ಕ್ರೆಡಿಟ್ಸ್ ನಮ್ಮ ಕೆ ಸರ್ಗೆ ಹೋಗ್ಬೇಕು. ಪ್ರತಿಯೊಂದೂ ಗುರುದೇಶ್ ಪಾಂಡೆ ಮತ್ತು ಪ್ರೊಡ್ಯೂಸರ್ಸ್ ಅವರು ಪಾರ್ಟ್ನರ್ಸ್ಗಳಿಗೂ ಒಳ್ಳೇದಾಗಬೇಕು ಈ ಸಿನಿಮಾ. ಯಾಕಂದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡಿ ಎಲ್ಲರೂ ಸೇರಿಸಿ, ಆಮೇಲೆ ದೊಡ್ಡ ದೊಡ್ಡ ತಂಡ ಇದೆ ಈ ಸಿನಿಮಾದಲ್ಲಿ. ಒಂದೊಂದು ರಿವೀಲ್ ಮಾಡ್ತಾರೆ, ಆಮೇಲೆ ನಾವು ಹೇಳ್ಬೇಕಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಒಳ್ಳೇದಾಗ್ಬೇಕು ಈ ಸಿನಿಮಾಗೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ಅರ್ಜೆನ್ಸ್ಗಳ ಬಗ್ಗೆ ಎಲ್ರಿಗೂ ನಮಸ್ಕಾರ. ನಮ್ಮ ಕೆ ಸರ್ ಹೇಳ್ದಂಗೆ ಈ ಸಿನಿಮಾ ಶುರುವಾಗಬೇಕಾದ್ರೆ ಒಂದು ಸ್ಮಾಲ್ ಬಜೆಟ್ ಸಿನಿಮಾ ಅನ್ನೋ ಥರದಲ್ಲೇ ಇದು ಶುರು ಆಗಿದ್ದು. ಅದು ಹೋಗ್ತಾ ಹೋಗ್ತಾ ಗಿರಿರಾಜ್ ಸರ್ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಅವರು ಅದನ್ನ ಹೆಂಗೆ ಎಲಾಬ್ರೇಟ್ ಮಾಡ್ಕೊಂಡು ಹೋದ್ರು ಅಂತಂದರೆ ಆಲ್ಮೋಸ್ಟ್ ಒನ್ ಆಫ್ ದ ಬಿಗ್ಗೆಸ್ಟ್ ಬಜೆಟ್ ಸಿನಿಮಾ ಆಗಿ ಇವಾಗ ಮೂಡ್ ಬಂದಿದೆ. ಮತ್ತು ಸಿನಿಮಾದಲ್ಲಿ ಎಲ್ಲ ಮುಖ್ಯವಾದ ಸೀಕ್ವೆನ್ಸ್ಗಳು ಕೋರಿಯೋಗ್ರಾಫ್ ಮಾಡಿರೋದ್ರಿಂದ ಅದ್ರ ಬಗ್ಗೆ ಮಾತಾಡಿದ್ರೆ ಪ್ರೊಡ್ಯೂಸರು ಏನು ಮಾಡ್ತಾರೆ ಗೊತ್ತಿಲ್ಲ. ಸೊ ನಿಮ್ಮ ಸಪೋರ್ಟ್ ಇರಲಿ ಹೀಗೆ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್. ಮತ್ತು ಪ್ರಜ್ವಲ್ ಅವರಿಗೆ ಸ್ಟೇಟ್ ಅವಾರ್ಡ್ ಬಂದಿರೋದಕ್ಕೆ ತುಂಬ ಖುಷಿ ಇದೆ. ಅಭಿನಂದನೆಗಳು ಸರ್ ತಮ್ಮನ್ನು. ಮತ್ತು ಈ ರಾಮರಸ ಈ ಥರದ ಇತ್ತೀಚಿನ ದಿನಗಳಲ್ಲಿ ಈ ಥರದ ಜಾನರ್ ಸಿನಿಮಾ ಬಂದಿರೋದು ತುಂಬ ಕಡಿಮೆ. ಸೊ ಈ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗಲಿ, ಗುರು ಸರ್ಗೆ ಆದಷ್ಟು ಸಕ್ಸಸ್ ಕೊಡಲಿ ಈ ಸಿನಿಮಾ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಗುರು ಸರ್ ಬಗ್ಗೆ ಹೇಳೋಷ್ಟು ದೊಡ್ಡವರಲ್ಲ ನಾವು, ಯಾಕಂದರೆ ಅವರು ನಮ್ಮ ನಿರ್ದೇಶಕರು. ನಾವು ಸಂಹಾರ ಮಾಡಿದಾಗ ಮತ್ತು ಏನಾದ್ರು ಸಜೆಷನ್ ಕೇಳಬೇಕಾದ್ರೆ ಏನು ಗುರು ಮಾಡ್ಬೋದಾ ಅಂತ ಕೇಳ್ತೀವಿ. ಅವ್ರಿಗೆ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ ಅಷ್ಟೇ. ಎಲ್ಲರಿಗೂ ನಮಸ್ಕಾರ. ಈಗೇನು ಬಂತು ಕಂಟೆಂಟ್ ಎಲ್ಲ ನೋಡಿದಾಗ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ರಾಮರಸ ಎಲ್ಲ ಕ್ಲಿಪ್ಪಿಂಗ್ಸ್ ಕೂಡ ಗಿರಿ ಸರ್ಗೆ ಮತ್ತು ಗುರು ಸರ್ಗೆ ಇಬ್ಬರಿಗೂ ಒಳ್ಳೇದಾಗಲಿ. ಇಬ್ಬರು ಆತ್ಮೀಯರು, ಅವರ ಸಿನಿಮಾಗೆ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್.
ಥ್ಯಾಂಕ್ ಯು. ರಾಮರಸ ಸಿನಿಮಾಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಗುರು ಸರ್ ಎಷ್ಟು ಪ್ಯಾಷನೇಟ್ ಫಿಲ್ಮ್ ಮೇಕರ್ ಅನ್ನೋದು ನಿಮಗೆ ಈಗ ಟೀಸರ್ ನೋಡಿದಾಗ ಗೊತ್ತಾಗ್ತಿದೆ. ಸೊ ರಾಮರಸಕ್ಕೆ ಆಲ್ ದಿ ಬೆಸ್ಟ್. ಆಮೇಲೆ ನೆಕ್ಸ್ಟ್ ಪಾರ್ಟ್ ಸೋಮರಸ ಕೂಡ ಬರಲಿ ಅಂತ ನಾನು ವಿಶಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಮೇಕಪ್ ಮಾಡಿದ್ದಾರೆ, ನನಗೆ ಅದ್ಭುತವಾಗಿದೆ. ಸೊ ನಾನು ಎಲ್ಲೂ ರಿವೀಲ್ ಮಾಡಿಲ್ಲ, ಎಲ್ಲೂ ಅದು ರಿವೀಲು ಆಗಿಲ್ಲ, ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಮತ್ತೆ ಸಿನಿಮಾಗೆ ಬೆಸ್ಟ್ ವಿಶಸ್. ತುಂಬ ಖುಷಿ ಆಯಿತು ನನಗೆ ಟೀಮ್ ಜೊತೆ ವರ್ಕ್ ಮಾಡಿ. ಗಿರಿರಾಜ್ ಸರ್ ಜೊತೆಗೆ ಇದು ನನ್ನ 2ನೇ ಸಿನಿಮಾ, 2ನೇ ವೆಬ್ ಸೀರೀಸು. ತುಂಬ ಸಂತೋಷ ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಎಸ್ ಮ್ಯಾಮ್. ರಾಮರಸ ಮಾಡಬೇಕು ಅಂತ ಅನ್ಕೊಂಡಾಗ ಬಿಗ್ ಬಾಸ್ ವಿನ್ ಆಗಿ ಅವ್ರು ಹೊರಗಡೆ ಬಂದಾಗ ಡೊಳ್ಳು ನನಗೆ ತುಂಬ ಅವ್ರ ಪರ್ಫಾರ್ಮೆನ್ಸ್ ತುಂಬ ಇಂಟ್ರೆಸ್ಟಿಂಗ್ ಇತ್ತು. ಇದಕ್ಕೆ ಕಾಸ್ಟಿಂಗ್ ಮಾಡಬೇಕಾದ್ರೆ ಡೈರೆಕ್ಟರ್ ನಾವು ಕೂತ್ಕೊಂಡು ಡಿಸ್ಕಸ್ ಮಾಡಬೇಕಾದ್ರೆ ಈ ಪಾತ್ರ ಒಂದು ಹೊಸ ಥರದ್ದು ಒಂದು ಪಾತ್ರ ಇದೆ, ಇದಕ್ಕೂ ಅದ್ಭುತವಾದ ಒಬ್ಬ ಪರ್ಫಾರ್ಮರೇ ಬೇಕು ನಮಗೆ. ಆದರೆ ತುಂಬ ಪರಿಚಯ ಇರೋ ಫೇಸ್ ಬೇಡ, ಒಂದು ಒಳ್ಳೆ ಪರ್ಫಾರ್ಮರ್ ಬೇಕು ಅಂತ ಡಿಸೈಡ್ ಮಾಡಿದಾಗ ಕಾರ್ತಿಕ್ ಮಹೇಶ್ನ ನಾವು ಸೆಲೆಕ್ಟ್ ಮಾಡಿದ್ವಿ. ಕಾರ್ತಿಕ್ ಮಹೇಶ್ ಸಿನಿಮಾ ನಾನೆಲ್ಲ ಆಲ್ಮೋಸ್ಟ್ ಕಾರ್ತಿಕ್ ಮಹೇಶ್ದು ಪೊಸಿಷನ್ ಎಲ್ಲ ಇವಾಗ ಶೂಟ್ ಮಾಡಿ ಮುಗಿಸಿದೀವಿ, ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಈ ಸಿನಿಮಾ ಪ್ರೋಸೆಸ್ ಅಲ್ಲಿ ಕಾರ್ತಿಕ್ ಅವ್ರ ಇನ್ವಾಲ್ವ್ಮೆಂಟ್ ಸಿನಿಮಾಗೆ, ಅವರು ತೋರಿಸ್ತಾ ಇದ್ದಂತ ಸಿನಿಮಾ ಮೇಲೆ ಇರೋ ಪ್ರೀತಿ, ಆ ಡೆಡಿಕೇಶನ್, ಅದೆಲ್ಲ ಒಬ್ಬ ಅಂದ್ರೆ ಒಂದೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಒಂದು 10 ಸಿನಿಮಾನೋ 15 ಸಿನಿಮಾನೋ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆ ತರ ಎಕ್ಸ್ಪೀರಿಯನ್ಸ್ ಇರುವಂತ ಒಬ್ಬ ನಟ ನನಗೆ ಕಾಣಿಸ್ತಾ ಆಕ್ಚುಲಿ ಈ ಸಿನಿಮಾದಲ್ಲಿ. ನಮ್ದು ಒಂದು ಚಾಳಿ ಇದೆ, ಅಂದ್ರೆ ಪ್ರತಿ ಸಿನಿಮಾದಲ್ಲೂ ಒಬ್ಬೊಬ್ಬ ಹೀರೋನ ಏನಾದ್ರೂ ಒಂದು ಟೈಟ್ಲ್ ಕೊಡೋದು ಒಂದು ಚಾಳಿ ಇದೆ. ನಾನು ಇದು ಸಂಹಾರ ಮಾಡ್ಬೇಕಪ್ಪ ಅಂತಂದ್ರೆ ನಾನು ಚಿಕ್ಕಣ್ಣನಿಗೆ ನ್ಯಾಚುರಲ್ ಸ್ಟಾರ್ ಅಂತ ಅವ್ನ ಬರ್ಡೇ ದಿನ ಕೊಟ್ಟು ನ್ಯಾಚುರಲ್ ಸ್ಟಾರ್ ಅವತ್ ಮಾಡಿದ್ದು. ಇವಾಗ ಆಮೇಲೆ ಅವ್ರು ಇಟ್ಕೊಳ್ಳಿಲ್ಲ ನ್ಯಾಚುರಲ್ ಸ್ಟಾರ್, ಇವಾಗ ಹೀರೋ ಆದ್ಮೇಲೆ ನ್ಯಾಚುರಲ್ ಸ್ಟಾರ್ ಅಂತ ಅವ್ರು ಇಟ್ಕೊಳ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ನ್ಯಾಚುರಲ್ ಸ್ಟಾರ್ ಮಾಡಿದ್ವಿ. ನಾನು ಬಡ್ಡೆಯಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೇಕಪ್ಪ ಅಂದ್ರೆ ನನ್ನ ಶ್ರೇಯಸ್ಗೆ ಯಂಗ್ ಟೈಗರ್ ಅಂತ ಒಂದು ನಾಮಫಲಕ ಕೊಟ್ಟಿದ್ವಿ, ಒಂದು ಇದು ಮಾಡಿದ್ವಿ. ಇವಾಗ ಕಾರ್ತಿಕ್ಗೆ ಒಂದು ಕೊಡ್ಬೇಕಂತ ಡಿಸೈಡ್ ಮಾಡಿದ್ವಿ. ನನ್ನ ಜೊತೆಗೆ ಪ್ರಜ್ಜು ಬ್ರೋ ಬಂದು ಅದನ್ನ ಅನೌನ್ಸ್ಮೆಂಟ್ ಮಾಡಬೇಕು, ಯಾಕಂದ್ರೆ ಸೀನಿಯರ್ ಸ್ಟೇಟ್ ಅವಾರ್ಡ್ ವಿನ್ನರ್ ಅವರಿಂದ ಕಾರ್ತಿಕ್ಗೆ ಆ ಒಂದು ನೇಮ್ ಕೊಟ್ರೆ ಇನ್ನೂ ಅಥೆಂಟಿಸಿಟಿ ಆಗಿರುತ್ತೆ ಅನ್ನೋದು. ರಿಯಾಲಿಟಿ ಶೋಗೆ ಜಡ್ಜ್ ಆದಾಗ ಕಾರ್ತಿಕ್ ಅಲ್ಲಿ ಪಾರ್ಟಿಸಿಪೆಂಟ್ ಆಗಿದ್ರು. ಅವ್ರು ಪಟ್ಟಿರೋಂಥ ಪರಿಶ್ರಮ ಅಂಡ್ ಹಿಸ್ ಟ್ಯಾಲೆಂಟ್, ಅವ್ರಿಗಿರುವಂಥ ಕ್ರೇಸ್, ನಾನು ಅಲ್ಲೇ ಕಾರ್ತಿಕ್ ಹೇಳಿದ್ದೆ, ನೀನು ಆಚೆ ಹೋಗ್ತಿದ್ದಂಗೆ ನೀನು ದೊಡ್ಡ ಹೀರೋ ಹೋಗ್ತೀಯ ಅಂತ. ಸೊ ಇವತ್ತು ಜೊತೆಗೆ ಒಂದು ಸಿನಿಮಾ ಮಾಡ್ತಾ ಇದೀವಿ. ನಿಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ನನ್ನ ಕಡೆಯಿಂದ ಅವರಿಗೆ ಟೈಟಲ್ ಕೊಡ್ತಾ ಇರೋದು ರೈಸಿಂಗ್ ಸ್ಟಾರ್. ಇದು ರೈಸಿಂಗ್ ಬರೀ ಸ್ವಲ್ಪ ದಿವಸಕ್ಕೆ ಇರಲಿ, ಯು ರೈಸ್ ಅಬೌವ್ ದಟ್. ಅಂಡ್ ಇನ್ನೊಂದು ಹೊಸ ಹೆಸರನ್ನ ಕೊರೋಣ. ಲವ್ ಯು ಡಾರ್ಲಿಂಗ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಪ್ರಜ್ವಲ. ರೈಸಿಂಗ್ ಸ್ಟಾರ್ ಅಂತ ನಿಮ್ಮ ಕಡೆಯಿಂದ ಹೇಳಿ ತುಂಬಾ ಖುಷಿ ಆಯ್ತು. ಯಾಕಂತಂದ್ರೆ ಪ್ರಜ್ವಲನ ನಾನು ತುಂಬಾ ಅಡ್ಮೈರ್ ಮಾಡ್ತಿದ್ದೆ. ಆ ಒಂದು ರಿಯಾಲಿಟಿ ಶೋ ಅಲ್ಲಿ ತುಂಬಾ ಎನ್ಕರೇಜ್ ಮಾಡ್ತಾ ಇದ್ರು. ಡ್ಯಾನ್ಸ್ ಮಾಡುವಾಗ ಡ್ಯಾನ್ಸ್ ಶೋ ಮಾಡ್ತಾ ಇದ್ದು. ನಾಟ್ ಅ ಗ್ರೇಟ್ ಡ್ಯಾನ್ಸರ್. ನಿಮ್ಮ ಡ್ಯಾನ್ಸ್ಗಳನ್ನ ನೋಡಿ ತುಂಬಾ ಖುಷಿ ಪಟ್ಟು ಡ್ಯಾನ್ಸ್ ಮಾಡಿದ್ದೆ. ಅವಕಾಶ ಸಿಕ್ಕಿದ್ರೆ ಈ ಮಾತು ಮುಗಿದ ನಂತರ ನಿಮ್ ಜೊತೆ ಒಂದು ಸ್ಟೆಪ್ ಹಾಕ್ಬೋದಾ? We would love to see that. And ಥ್ಯಾಂಕ್ ಯು ಗುರು ಸರ್. ಥ್ಯಾಂಕ್ ಯು ಯಾಕೆ ಅಂತಂದ್ರೆ ಅಂದ್ರೆ ಥ್ಯಾಂಕ್ಸ್ ಒಂದು ಟೈಟಲ್ ನನ್ನ ಹೆಸರು ಜೊತೆ ಕೊಟ್ಟಿದ್ದಕ್ಕೆ. ಮತ್ತೆ ನಂಗೆ ಸ್ವಲ್ಪ ಜಾಸ್ತಿ ಭಾರ ಹಾಕ್ಬಿಟ್ಟಿದ್ದಾರೆ ಹೆಗಲ ಮೇಲೆ ಇವಾಗ ಒಂದು ಟೈಟಲ್ ಕೊಟ್ಬಿಟ್ಟು. ರಾಮರಸ ನನಗೆ ತುಂಬಾ ತುಂಬಾ ಸ್ಪೆಷಲ್ ಆದಂತ ಒಂದು ಸಿನಿಮಾ. ಯಾಕಂತಂದ್ರೆ ಬಿಗ್ ಬಾಸ್ ಇಂದ ಬಂದ ಮೇಲೆ ಆಕ್ಚುಲಿ ಜನಗಳು ಒಂದು ಜವಾಬ್ದಾರಿ ಕೊಟ್ಟಿದ್ರು ನನಗೆ. ಅದನ್ನ ಸರಿಯಾಗಿ ನಿಭಾಯಿಸಬೇಕು, ಮತ್ತೆ ನನ್ನ ಒಂದು ಕೆರಿಯರ್ಗೆ ಒಂದು ಒಳ್ಳೆ ಅಡಿಪಾಯ ಆಗುವಂತಹ ಒಂದು ಸಿನಿಮಾ ಮಾಡಬೇಕು ಅಂತ ತುಂಬಾ ಕಥೆಗಳನ್ನ ಕೇಳಿದ್ದುಂಟು. ಅದು ಎಲ್ಲದರಲ್ಲೂ ವಿಭಿನ್ನ ಅಂತ ಅನ್ಸಿದ್ದು ನನಗೆ ರಾಮರಸ. ಪಾತ್ರ ವಿಭಿನ್ನವಾಗಿದೆ, ಕಥೆ ವಿಭಿನ್ನವಾಗಿದೆ, ಎಲ್ಲ ರೀತಿಯ ಏನೋ ಕ್ಯಾರೆಕ್ಟರಿಸ್ಟಿಕ್ಸ್ನು ಈ ಒಂದು ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಅಲ್ಲಿ ನಾನು ತೋರಿಸಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಅಂಡ್ ತುಂಬಾ ಇದೆ ಆಕ್ಚುಲಿ ನನ್ನ ಪಾತ್ರದ ಬಗ್ಗೆ ಹೇಳಕ್ಕೆ, ಸಿನಿಮಾದ ಬಗ್ಗೆ ಹೇಳೋದಕ್ಕೆ. ಮತ್ತಷ್ಟು ವೇದಿಕೆಗಳು ಸಿನಿಮಾ ರಿಲೀಸ್ ಟೈಮಲ್ಲಿ ಆಗುತ್ತೆ.
ಅದಲ್ಲದೆ ಇವತ್ತಿನ ಸ್ಪೆಷಲ್ ಒಂದು ಕ್ಯಾರೆಕ್ಟರ್ ರಿವೀಲ್ ಪ್ರಜ್ವಲ್ ಅಣ್ಣಂದು. ಆಕ್ಚುಲಿ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂತಂದ್ರೆ ಆಲ್ಮೋಸ್ಟ್ ಅವರ ಕೆರಿಯರ್ ಸ್ಟಾರ್ಟ್ ಅಂದ್ರೆ 20 ವರ್ಷ ಆಗ್ತಾ ಬಂತು ಅವರು ಸಿಕ್ಸರ್ ಸಿನಿಮಾಯಿಂದ ಇವತ್ತಿಗೆ ನಾನು ನಾಯಕ ನಟನಾಗಿ ಮಾಡ್ತಿರುವಂತ ಒಂದು ಸಿನಿಮಾದಲ್ಲಿ ಅವರ ಒಂದು ಕ್ಯಾಮಿಯೋ ಆಗಿ ಒಂದು ಬಹಳ ಮೇಜರ್ ಕ್ಯಾರೆಕ್ಟರ್ ಮಾಡ್ತಿರುವಂಥದ್ದು. ಇಟ್ ರಿಯಲಿ ಆಡ್ಸ್ ಆನ್ ಅ ಲಾಟ್. ಮತ್ತೆ ಈ ಸಿನಿಮಾದಲ್ಲಿ ಸುಮಾರು ಜನ ಸೀನಿಯರ್ ಆಕ್ಟರ್ಸ್ ಮಾಡಿದ್ದಾರೆ, ಒಂದು 2-3 ಅಂದ್ರೆ ಶರಣ್ ಸರ್ ಮಾಡಿದ್ದಾರೆ, ಮತ್ತೆ ಹೆಬ್ಬಾ ಪಟೇಲ್ ಅವ್ರು ಮಾಡಿದ್ದಾರೆ. ಅಂಡ್ ಗೊತ್ತು ಹೇಳಲ್ಲ ಸರ್, ನನ್ಗೆ ಗೊತ್ತು, ಅಲ್ಲಿಗೆ ನಿಲ್ಸಿದ್ದೀನಿ. ಮತ್ತೆ ಇನ್ನು ಸುಮಾರು ಜನ ಹಿರಿಯ ನಟರು ಮತ್ತೆ ಸ್ಟಾರ್ಸ್ ಅವ್ರನ್ನ ಹೇಳೋ ಹಾಗಿಲ್ಲ. ಬಟ್ ಈ ಒಂದು ಆಕ್ಚುಲಿ ಇವತ್ತು ಗಿರಿ ಸರ್ನ ಮಿಸ್ ಮಾಡ್ಕೋತಾರೆ, ಅವ್ರ ಕಾರಣಾಂತರಗಳಿಂದ ಬಂದಿಲ್ಲ ಅವರು. ಅಂಡ್ ಪ್ರಜ್ಜು ಬ್ರೋ, ಥ್ಯಾಂಕ್ ಯು ಸೋ ಮಚ್ ಈ ಒಂದು ಆಪರ್ಚುನಿಟಿ ನಿಮ್ಮ ಜೊತೆ ಈ ಒಂದು ಸಿನಿಮಾ ನನ್ನ ತೆರೆ ಹಂಚ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಅವರು ಒಂದು ಸಿನಿಮಾ ಶೂಟಿಂಗ್ ಅಲ್ಲಿ ಅವರು ಎಷ್ಟು ಪ್ರೊಫೆಷನಲ್ ಅಂತಂದ್ರೆ ಅವ್ರ ಜೊತೆ ಆಕ್ಚುಲಿ ಡ್ಯಾನ್ಸ್ ಕೂಡ ಮಾಡಿದ್ವಿ ಒಂದು ಸ್ಮಾಲ್ ಬಿಟ್ ಅಲ್ಲಿ. ಅವ್ರ ಶೂಟಿಂಗ್ ಬಂದಿದ್ದು, ಅವ್ರ ಕೆಲಸ ಯಾವಾಗ ಮುಗೀತು ಅವ್ರ ಪಾಡಿಗೆ ಅವರು ಯೂಸ್ ಟು ಫಿನಿಶ್ ಅಂಡ್ ಗೋ. ಅಂಡ್ ದೇರ್ ಇಸ್ so much to learn from you and congratulations bro, state award ತಗೊಂಡಿದ್ದಕ್ಕೆ and a lot more to come. Anything else? ಇನ್ನು ಅಲ್ಲ, ಗುರು ಸರ್ದು ಒಂದು ಕಂಪ್ಲೇಂಟ್ ಇದೆ, ಆಕ್ಚುಲಿ ನೀವು ಜಾಸ್ತಿ ಮಾತಾಡಲ್ಲ ಅಂತ. ಇಲ್ಲ ಸರ್, ನಾನು ಆಕ್ಚುಲಿ ಇನ್ನು ಎಲ್ಲ ಲಾಸ್ಟ್ಗೆ ಇಟ್ಕೊಂಡಿದ್ದೀನಿ ರಿಲೀಸ್ ಇವೆಂಟ್ಗೆ, ಅವಾಗೆಲ್ಲ ಮಾತಾಡ್ತೀನಿ. ಅಲ್ಲ ಗುರು ಸರ್ ಬಗ್ಗೆ ಒಂದೆರಡು ಮಾತು ಸರ್. ಈ ಸಿನಿಮಾಗೆ ಆಕ್ಚುಲಿ ನಾನು ಯೋಚನೆ ಮಾಡಿದ್ದು, ಗುರು ಸರ್ಗೆ ಫಸ್ಟ್ ನಾವು ಕತೆ ಕೇಳಿದಾಗಲೇ ಒಂದು ಮಾತು ಕೇಳಿದೆ, ದಟ್ ಏನ್ ಬಜೆಟ್ ಅಲ್ಲಿ ಮಾಡ್ತಿರ್ಬಹುದು ಅಂತ. ಬಜೆಟ್ ಎಲ್ಲ ನಾವು ಮಾಡ್ತೀವಿ, ತಲೆ ಕೆಡ್ಸ್ಕೊಬೇಡಿ ಅಂತ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರು. ನನ್ಗೆ ಅವಾಗ ಅನ್ಸಿತ್ತು ಎಷ್ಟು ಏನ್ ಮಾಡ್ತಿರ್ಬೋದು ಅಂತ. ಬಟ್ ಹೋಗ್ತಾ ಹೋಗ್ತಾ ನಾನು ಜೊತೆಗೆ ಟ್ರಾವೆಲ್ ಮಾಡ್ತಾ ನನಗೆ ಗೊತ್ತಾಯ್ತು ಈ ಸಿನಿಮಾ ಒಂದು ದೊಡ್ಡ ಬಜೆಟ್ ಸಿನಿಮಾ ಆಗ್ತಾ ಹೋಯ್ತು. ಅಂದ್ರೆ ಒಂದು ಕ್ರಿಯೇಟಿವ್ ಇಂಪ್ರೂವ್ಮೆಂಟ್, ಕ್ರಿಯೇಟಿವ್ ಇನ್ವಾಲ್ವ್ಮೆಂಟ್, ಈ ಎಲ್ಲವೂ ಗುರು ದೇಶಪಾಂಡೆ ಸರ್ಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಅಂಡ್ ನಾನು ಅದನ್ನ ನೋಡ್ತಾ ಇದ್ದೀನಿ, ಈ ಸಿನಿಮಾನ ತೆರೆ ಮೇಲೆ ತರೋದಕ್ಕೆ ಅವರು ಆಗ್ತಿರುವಂತಹ ಎಫರ್ಟ್ಸ್ ತುಂಬಾ ನೋಡ್ತಾ ಇದ್ದೀನಿ. ಅಂಡ್ ಐ ಅಪ್ರಿಶಿಯೇಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶ, ಈ ಒಂದು ಸಿನಿಮಾ ನಮಗೋಸ್ಕರ ಮಾಡ್ತಿರೋದಕ್ಕೆ. ಅಂಡ್ ಲಾಟ್ ಮೋರ್ ಟು ಕಮ್. ಥ್ಯಾಂಕ್ ಯು ಸೋ ಮಚ್. ಯಶ್ ಅವರು ಒಂದೇ ಒಂದು ಮಾತಿಂದ ದೊಡ್ಡ ಮೋಟಿವೇಶನ್ ಆಗ್ತದೆ ನನ್ನ ಲೈಫಲ್ಲಿ. ಏನೋ ಮಾಡ್ತಾ ಇದೀವಿ ಇರಪ್ಪ, ತುಂಬಾ ದೊಡ್ಡದಾಗಿ ಮಾಡ್ತಾ ಇದೀವಿ, ತಂದು ತೋರಿಸ್ತೀವಂತ ಒಂದು ಕ್ಲಿಪ್ ನೋಡಿದ್ದೆ ಅಂತ. ಎಷ್ಟು ದೊಡ್ಡ ನನಗೆ ಆ ಮಾತಿನ ಛಲ ಹುಟ್ಟಿಸಿದೆ ಅಂದರೆ, ಈ ಸಿನಿಮಾಗೆ ಗಿರಿ ಸರ್ ಅವರು, ಗುರುರಾಜ್ ಸರ್ ಅವರು ಒಂದು ಕಥೆನ ಹೇಳಿದಾಗ, ನನ್ನ ಲೈಫಲ್ಲಿ ಚೇಂಜ್ ಆಗೋದಕ್ಕೆ ಏನಾದರೂ ಒಂದು ದೊಡ್ಡ ಸಾಧನೆ, ಒಂದಕ್ಕಿಂತ ಒಂದು ದೊಡ್ಡ ಸಾಧನೆಗಳು ಎಲ್ಲರೂ ಮಾಡ್ತಾ ಇರ್ತಾರೆ. ಸಿನಿಮಾ ರಂಗದಲ್ಲಿ ಏನಾದರೂ ಒಂದು ಕಾಣೋ ರೀತಿಯಲ್ಲಿ ನನ್ನ ಲೈಫಲ್ಲಿ ಏನಾದರೂ ಒಂದು ಸಿಗಲಿ ಅಂತ ದೇವರಿಗೆ ಬೇಡ್ಕೊಳ್ತಾ ಇದ್ದೆ. ಸೊ ಈ ಕತೆ ಮತ್ತು ಇದರ ನಮ್ಮ ಪಾರ್ಟ್ನರ್ ಆಗಿರುವಂಥ ಗುರು ದೇಶಪಾಂಡೆ ಸರ್ ಅವರು ಹೇಳಿದಾಗ ಮತ್ತು ಗಿರಿ ಸರ್ ಅವರು ಹೇಳಿದಾಗ ನನ್ನ ಲೈಫಲ್ಲಿ ಒಂದು ಟರ್ನ್ ಪಾಯಿಂಟ್ ಕೂಡಿ ಬಂತು. ಅದಾದಮೇಲೆ ಟೆಕ್ನಿಷಿಯನ್ಸ್ ಅವರು, ನಾನು ಕಾಂತಾರ ಸಿನಿಮಾ ನೋಡಿದಾಗ ಫೈಟ್ಸು, ಆಮೇಲೆ ಆ ಸಂಗೀತ, ಆ ಒಂದು ಹಾಡುಗಳು ಎಷ್ಟು ನನಗೆ ದೊಡ್ಡ ರೀತಿಯಲ್ಲಿ ಮನಸ್ಸಲ್ಲಿ ಒಂದು ಭಾವನೆಗಳು ಸಿಕ್ತವೆ. ಅದೇ ಟೆಕ್ನಿಷಿಯನ್ಸ್ಗಳು ನಮ್ಮ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ ಅಂದಾಗ ನನಗೆ ಅವ್ರ ಹೆಸರು ಕೂಡ ಗೊತ್ತಿಲ್ಲ ಯಾರ್ದು. ನಾನು ಜಾಯ್ನ್ ಆದಾಗ ಆ ಫೈಟ್ಸ್ಗಳು, ಆ ಸಾಂಗ್ಗಳು ನೋಡಿದಾಗ ನಾನು ಎಲ್ಲಿ ಮತ್ತೆ ಕಾಂತಾರ 3 ಬಂದ ಅಂತ ಅನ್ನಿಸ್ತು ನನಗೆ. ಯಾಕಂದರೆ ಅಂಥ ಒಂದು ದೊಡ್ಡ ಅದ್ಭುತವಾದ ಸಿನಿಮಾನ ಇವತ್ತು ನಮ್ಮ ಕೈಯಲ್ಲಿ ನಿರ್ಮಾಣ ಆಗಿದೆ. ಅದರಿಂದ ನಾನು ತುಂಬ ಸಂತೋಷವಾಗಿದ್ದೀನಿ. ಈ ಸಿನಿಮಾ ಎಲ್ಲೋ ನಮ್ಮ ಲೈಫಲ್ಲಿ ಇನ್ನೊಂದು ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ
ಎಲ್ಲರೂ ನೆನಪಲ್ಲಿ ಇಟ್ಕೊಳ್ಳುವಂಥ ಒಂದು ರಾಮರಸ ಆಗುತ್ತೆ ಅಂತ ನಾನು ನನ್ನ 2 ಮಾತನ್ನು ಮುಗಿಸ್ತೇನೆ. ಅಂದ್ರೆ ಈ ಪಾತ್ರ 12ನೇ ಶತಮಾನ ಈ ಸಿನಿಮಾದಲ್ಲಿ ಒಂದು 12ನೇ ಶತಮಾನದಲ್ಲಿ ಬರುವಂತ ಒಂದು ಗುರುಸಿದ್ಧನ ಪಾತ್ರ, ಸುಡುಗಾಡು ಸಿದ್ಧರು ಅಂತ ನಾವು ಹೇಳ್ತೀವಿ. ಅವರು ಜಂಗಮರು, ಊರೂರು ಸುತ್ತಾಡಿ ಕಷ್ಟದಲ್ಲಿರೋರಿಗೆ ಔಷಧಿಗಳನ್ನು ಮಾಡಿಕೊಡ್ತಾ ಮತ್ತು ಹಾಡ್ಕೊಂಡು ನಗಿಸ್ಕೊಂಡು ಆ ಜನಾಂಗದ ಒಂದು ತುಂಬ ದೊಡ್ಡ ಇತಿಹಾಸನೇ ಇದೆ. ಆ ಇತಿಹಾಸನ ರಿವೀಲ್ ಮಾಡಬೇಕು ಅಂತಂದ್ರೆ ಆ ಪದ್ಧತಿ ಮತ್ತು ಅದನ್ನೆಲ್ಲ ಗೊತ್ತಿರೋರು ಮತ್ತು ಅದಕ್ಕೆ ಒಂದು ಶಕ್ತಿ ಆಗಿ ಇವತ್ತು ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಅವಧೂತರು ಅಂದರೆ ನಮ್ಮ ವಿನಯ್ ಗುರುಜಿ ಅಂತಾನೆ ನಾವು ಹೇಳ್ತೀವಿ. ಅದಕ್ಕೆ ಅವರೇ ಬಂದು ಈ ಪಾತ್ರನ ರಿವೀಲ್ ಮಾಡಬೇಕು ಅನ್ನೋದು ಉದ್ದೇಶ ಆಗಿತ್ತು. ಆಗಲೇ ಹೇಳ್ದಂಗೆ ತುಂಬ ಸುತ್ತಾಡಿದ್ದೀನಿ ಅವ್ರನ್ನ ಇಲ್ಲಿ ಕರ್ಕೊಂಬರೋದಕ್ಕೆ. ಆದರೆ ಅದನ್ನು ಮೀರಿ ಅವರು ನಮ್ಮ ಮೇಲಿರೋ ಪ್ರೀತಿಗೆ ಮತ್ತು ಪ್ರಜ್ಜು ಬ್ರೋ ಮೇಲಿರೋ ಪ್ರೀತಿಗೆ, ಅವ್ರ ಫ್ಯಾಮಿಲಿ ಮೇಲಿರೋ ಪ್ರೀತಿಗೆ ಗುರುಜಿ ಬಂದಿದ್ದಾರೆ. ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ನಾನು ಅದನ್ನು ಕರೆಸಿರೋದು ನನ್ನ ಪರ್ಸ್ನಲ್ದು ಒಂದಿದೆ, ಅದು ಸಣ್ಣದಾಗಿ ಆಮೇಲೆ ನಾನು ಹೇಳ್ತೀನಿ. ಡೈರೆಕ್ಟರ್ ಗಿರಿರಾಜ್ ಅವರು, ಗಿರಿ ಸರ್ ಜೊತೆ ನಾನು ಆಲ್ಮೋಸ್ಟ್ 2-3 ಸ್ಕ್ರಿಪ್ಟ್ಗಳಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಜಡೇಶ್ ಹೇಳ್ದಂಗೆ ಮತ್ತು ಪುನಿ ರಂಗಸ್ವಾಮಿ ಹೇಳ್ದಂಗೆ ನಾವು ಸೇರೋದೇ ರೈಟರ್ಸ್ ಜೊತೆಗೆ ನಾವು ಸೇರೋದು. ಅಂದ್ರೆ ಏನಾದರೂ ಒಂದು ಸ್ಕ್ರಿಪ್ಟ್ ನನಗೆ ಐಡಿಯಾ ಬಂತು ಅಂತಂದ್ರೆ ಕರೆದು ಒಂದು 4 ಜನಕ್ಕೆ ಡಿಸ್ಕಷನ್ ಮಾಡಿದ್ರೇ ನನಗೆ ಸಮಾಧಾನ ಆಗೋದು. ಆವಾಗ ಗಿರಿ ಸರ್ ಜೊತೆಗೆ ನಾನು ಒಂದು 2-3 ಸ್ಕ್ರಿಪ್ಟ್ಗಳನ್ನು ನಾವು ಡಿಸ್ಕಷನ್ ಮಾಡಿದೆ. ನಾನು ಬೇರೆ 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 ನನ್ನ ಕಥೆನ ಅವರಿಗೆ ಸ್ಕ್ರೀನ್ ಪ್ಲೇ ಮಾಡೋಕ್ಕೆ ಕೊಟ್ಟಾಗ 2-3 ಕಥೆಗಳನ್ನ ಡಿಸ್ಕಷನ್ ಮಾಡಿದಾಗ ಅವರು ಪದೇ ಮತ್ತು ನನ್ನ ರುದ್ರತಾಂಡವ ಸಿನಿಮಾದಿಂದ ಅವ್ರು ನನಗೆ ಪರಿಚಯ, ಅದರಲ್ಲಿ ಆಕ್ಟ್ ಮಾಡಿದ್ದಾರೆ ಮತ್ತು ನಮ್ಮ ಜಿ ಅಕಾಡೆಮಿಗೆ ಅವರು ಫ್ಯಾಕಲ್ಟಿಯಾಗಿ ಬರ್ತಾ ಇದ್ರು. ತುಂಬ ಆತ್ಮೀಯತೆ ಅಲ್ಲಿಂದ ಬೆಳೆದು ಒಂದು ಸಿನಿಮಾ ಮಾಡೋಣ ಇಬ್ರು ಅಂತ. ಯಾಕಂದ್ರೆ ಗಿರಿರಾಜ್ ಅವ್ರ ಹತ್ರ ಎಷ್ಟು ಸ್ಟ್ರೆಂತ್ ಇದೆ ಅಂದ್ರೆ ನಮ್ಮ ಕನ್ನಡ ಚಿತ್ರರಂಗ ಇನ್ನೂ ಅವ್ರನ್ನ ಬಳಸ್ಕೊಂಡಿಲ್ಲ ಅನ್ನೋದೇ ನನ್ನ ಅನಿಸಿಕೆ. ಆಕ್ಚುಲಿ ಅಷ್ಟು ಅವರ ಬರವಣಿಗೆ ಮತ್ತು ಅವ್ರ ಓದು ಅಷ್ಟು ಇದೆ ಅವರಿಗೆ. ಅದು ಕನ್ನಡ ಚಿತ್ರರಂಗ ಬಳಸ್ಕೊಳ್ಳದೆ ಇದ್ರೆ ಅದು ನಮ್ಮದೇ ಏನೋ ಫೇಲ್ಯೂರ್ ಆಕ್ಚುಲಿ. ಯಾಕಂದ್ರೆ ಆ ಥರ ರೈಟರ್ಸ್ ಕನ್ನಡದಲ್ಲಿ ತುಂಬಾ ಜನ ಇದ್ದಾರೆ. ನಾವು ಹೇಳ್ತೀವಿ ಮಲಯಾಳಮಲ್ಲಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರ್ತವೆ, ತಮಿಳಲ್ಲಿ ಕಂಟೆಂಟ್ ಓರಿಯೆಂಟೆಡ್, ಆದ್ರೆ ಇಲ್ಲಿರೋ ರೈಟರ್ಸ್ಗಳನ್ನ ಕರೆಕ್ಟಾಗಿ ನಾವು ಬಳಸ್ಕೊಳ್ತಾ ಇಲ್ಲ ಅನ್ನೋದೇ ನನಗನ್ಸೋದು. ಯಾಕಂದ್ರೆ ರಾಮರಸ ನೀವು ನೋಡಿದ ಮೇಲೆ ಗೊತ್ತಾಯ್ತು. ನನ್ನ ಜೊತೆ ಜಡೇಶ್ ಜೆಂಟ್ಲ್ಮನ್ ಅಲ್ಲಿ ಕೆಲಸ ಮಾಡಿದ್ದಾರೆ, ಅದಾದ್ಮೇಲೆ ಅವರು ಕಾಟೇರಗೆ ಕತೆ ಬರೆದ್ರು. ಪುನೀತ್ ಅವರೇ ನನ್ನ ಜೊತೆ ಕೆಲಸ ಮಾಡಿದ್ದಾರೆ. ಅವರು ಇವಾಗ ಏಳುಮಲೆ ಅಂತ ಸಿನಿಮಾ ಮಾಡಿದ್ರು. ಮತ್ತೆ ಇವಾಗ ನನ್ನ ಜೊತೆಗೆ ಟ್ರಾವೆಲ್ ಮಾಡ್ತಾ ಇರುವಂತ ರಾಘವೇಂದ್ರ ನಾಯಕ್ ಅವ್ರನ್ನ ನೋಡ್ತಾ ಇದ್ದೀರಾ. ಇದು ಎಲ್ಲ ರೈಟರ್ಸ್ ತಂಡ ಏನು ಅಂದ್ರೆ ಇಲ್ಲಿ ಶಕ್ತಿ ಇರುವಂತ ಮತ್ತು ಟ್ಯಾಲೆಂಟ್ ಇರುವಂತ ತುಂಬಾ ಓದ್ಕೊಂಡಿರುವಂತ ರೈಟರ್ಸ್ ಇದ್ದಾರೆ. ಅವ್ರನ್ನ ನಾವು ಗುರುತಿಸಿ ಅವ್ರಿಗೆ ಒಂದು ಸಿನಿಮಾಗಳು ಮಾಡಿದಾಗ ಜಡೇಶ್ ತರ, ಪುನೀತ್ ರಂಗಸ್ವಾಮಿ ತರ ಮತ್ತು ನಮ್ಮ ಗಿರಿರಾಜ್ ತರ ಹೊಸ ತರದ ಸಿನಿಮಾಗಳನ್ನ ಹುಟ್ಟುಹಾಕೋ ರೈಟರ್ಸ್ ನಮ್ಮಲ್ಲೂ ಇದ್ದಾರೆ, ಗ್ಯಾರಂಟಿ. ಅದನ್ನ ನಾವು ರೈಟರ್ಸ್ನ ಬೆಳೆಸುವಂತ ಪದ್ಧತಿನ ಶುರು ಮಾಡಬೇಕು. ಅದನ್ನ ದಯವಿಟ್ಟು ನನ್ನ ಜೊತೆಗೆ ಎಲ್ಲರೂ ಸೇರ್ಕೊಳ್ಳಿ. ನಾನು ಒಬ್ಬನೇ ಸೇರ್ಕೊಂಡ್ರಾಗಲ್ಲ. ನನ್ನ ಜೊತೆಗೆ ಇವಾಗ ಜಡೇಶ್ ಬಂದ್ಬಿಟ್ಟು ಇನ್ನೊಬ್ಬ ರೈಟರ್ಗೆ ಕತೆ ಡೈರೆಕ್ಷನ್ ಕೊಟ್ಟು ಸಿನಿಮಾ ಮಾಡಿಸ್ತಾ ಇದ್ದಾರೆ. ಅದಕ್ಕೂ ಒಳ್ಳೇದಾಗ್ಲಿ. ಇಲ್ಲಿ ಬಂದಿರುವಂತ ನನ್ನ ಗೆಸ್ಟ್, ಇಂಡಸ್ಟ್ರಿಯ ಎಲ್ಲ ಗೆಸ್ಟ್ಗಳಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಒಂದು ಕರೆಗೆ ಫೋನ್ ಕಾಲಲ್ಲೇ ಕರೆದಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಪ್ರಜ್ಜು ಬ್ರೋ ಬಗ್ಗೆ ಹೇಳ್ಬೇಕಂದ್ರೆ ನಾನು ಆಗಲೇ ಹೇಳಿದ್ದೀನಿ. ಅಂದ್ರೆ ಈ ಪಾತ್ರ 12ನೇ ಶತಮಾನದ್ದು ಮತ್ತು ನನಗೆ ಈ ಪಾತ್ರಕ್ಕೆ ಪ್ರಜ್ಜು ಬ್ರೋನೇ ಯಾಕೆ ಬೇಕು ಅಂತ ಅನಿಸ್ತಂತಂದ್ರೆ ಜೆಂಟ್ಲ್ಮ್ಯಾನ್ ಅಲ್ಲಿ ಅವರು ತೋರಿಸಿರುವಂತ ಡೆಡಿಕೇಶನ್. ಅದರಲ್ಲಿ 24 ಅವರ್ಸ್ ನಮ್ಮ ಜಡೇಶ್ ಮೋಸ್ಟ್ಲಿ 24 ಅವರ್ಸ್ ಒಂದು 6 ದಿನ 7 ದಿನ ಶೂಟಿಂಗ್ ಮಾಡಿದ್ದಾರೆ. ಅಷ್ಟು ಹಾರ್ಡ್ ವರ್ಕ್ ಮತ್ತು ಅಷ್ಟು ಪೇಷನ್ಸ್ ಇರೋ ನಟನ್ನ ನಾನು ಇಲ್ಲಿವರೆಗೂ ನೋಡೇ ಇಲ್ಲ, ನಿಜ ಹೇಳ್ತಾ ಇದ್ದೀನಿ. ಅಷ್ಟು ಪೇಷನ್ಸು. ಇದರಲ್ಲಿ ಒಂದು ಬೆಟ್ಟ ಯಾವ್ದು ಮಹೇಶ, ಯಾವ್ದು ಅದೆಲ್ಲ ಬೆಟ್ಟ ಇದರಲ್ಲಿ ಗುಡಿಬಂಡೆ ಬೆಟ್ಟ ಹತ್ಬೇಕು. ಅವರು ಆ ಮೇಕಪ್, ಆ ದಾಡಿ ಹತ್ಕೊಂಡು ಒಂದು 500 ಮೆಟ್ಲು ಹತ್ಕೊಂಡು ಆ ಸಾಂಗ್ ಮಾಡ್ಕೊಂಡು ಬಂದಿದೀವಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ. ಅಂದ್ರೆ ಇದರಲ್ಲಿ ಆ ಮೇಕಪ್ ಹಾಕೊಂಡೇ ಇರಬೇಕು. ಇದರಲ್ಲಿ ಒಂದು 4-5 ತರ ಬೇರೆ ಗೆಟಪ್ಗಳಿದಾವೆ. ನಾನು ಕತೆ ಹೇಳಕ್ ಹೋದಾಗ ಪ್ರಜ್ಜು ಬ್ರೋಗೆ ನಾನು ಒಂದೇ ಹೇಳಿದ್ದು, ಬ್ರೋ ಈ ಸಿನಿಮಾದಲ್ಲಿ ಕಾರ್ತಿಕ್ ಮಹೇಶ್ ಹೀರೋ, ಆದ್ರೆ ನೀವೇನು ಅಂತಂದ್ರೆ ಒಂದು ರೆಫರೆನ್ಸ್ ಕೊಟ್ಟೆ ಅವರಿಗೆ. ಏನ್ ಕೊಟ್ಟೆ ಅಂತ ಅಂದ್ರೆ ಅವರಿಗೆ ನಾನು ಮಸ್ತಿ ರೆಫರೆನ್ಸ್ ಕೊಟ್ಟೆ.
ಶ್ರೀ ಮುರಳಿ ಅವರು ನಮ್ಮ ಕಾರ್ತಿಕ್ ಮಹೇಶ್ ಅವರು, ಶಿವಣ್ಣ ನೀವು ಈ ಸಿನಿಮಾಗಂತೆ ನಾನು ರೆಫರೆನ್ಸ್ ಕೊಟ್ಟೆ. ಅವಾಗ ಆಯ್ತು ಬ್ರೋ ಮಾಡೋಣ ಇದು ಅಂತ ಡಿಸೈಡ್ ಆಯ್ತು. ಅಂದ್ರೆ ಅಷ್ಟು ಈ ಸಿನಿಮಾಗೆ ಮುಖ್ಯವಾದ, ನಾವು ಮಫ್ತಿ ನೋಡಿದಾಗ ನಮ್ಗೆ ಹೆಂಗೆ ಶಿವಣ್ಣ ಅವರು ಇದ್ದಾರೆ ಆ ತರ ರಾಮರಸಗೆ ನಮ್ಮ ಪ್ರಜ್ಜು ಬ್ರೋ ಆ ತರದೊಂದು ಪಾತ್ರ ಇದ್ರಲ್ಲಿ ಮಾಡಿದ್ದಾರೆ. ನೀವು ಕ್ಲೈಮ್ಯಾಕ್ಸ್ ಅಲ್ಲಿ ನೋಡ್ಬೇಕಪ್ಪ ಅಂತಂದ್ರೆ ಇವತ್ತು ಹೇಳ್ತಿದ್ದೀನಿ, ಎಲ್ಲರೂ ಚಪ್ಪಲಿ ಬಿಟ್ಬಿಟ್ಟು ಆ ಕೊನೆಯ ಒಂದು 20 ನಿಮಿಷ ಸಿನಿಮಾ ನೋಡ್ತಾರೆ. ಆ ತರದ್ದು ಒಂದು ಪಾತ್ರ, ಆ ತರದ್ದು ಹೊಸ ಹೊಸ ಬೇರೆ ಬೇರೆ ತರದ್ದು ಗೆಟಪ್ಗಳನ್ನ ಮಾಡಿದ್ದಾರೆ. ಒಂದು ಹೊಸ ತರದ್ದು ಒಂದು ಜಾನರ್ ಟ್ರೈ ಮಾಡಿದೀವಿ ಕತೆ ವಿಷಯದಲ್ಲಿ. ಒಂದು ಮಿಥಿಕಲ್ ಫ್ಯಾಂಟಸಿ ಡ್ರಾಮಾ ತುಂಬಾ, ಅಂದ್ರೆ ಶುರು ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಬಜೆಟ್ ಅಲ್ಲಿ ಮಾಡ್ಬೇಕಂತ ಶುರು ಮಾಡಿದ್ವಿ. ಆದ್ರೆ ಅದು ಕತೆ ರಿಕ್ವೈರ್ಮೆಂಟ್ ತುಂಬಾ ದೊಡ್ಡದಾಗ್ತಾ ಹೋಗ್ತು. ಅದೇ ತರದ್ದು ಆರ್ಟಿಸ್ಟ್ ಆಡ್ ಅಪ್ ಆಗ್ತಾ ಹೋದ್ರು. ಆಲ್ರೆಡಿ ನಾವು ಕಾರ್ತಿಕ್ ಮಹೇಶ್ ಅವರು ಮತ್ತು ಪ್ರಜ್ಜು ಬ್ರೋ, ಹೆಬಾ ಪಟೇಲ್, ಶರಣ್ ಸರ್ ಈ ತರದ್ದು ಒಂದು ಲಿಸ್ಟ್ ಆಲ್ರೆಡಿ ಬಿಡುಗಡೆ ಮಾಡಿದೀವಿ. ಆಲ್ರೆಡಿ ಅವ್ರನ್ನೆಲ್ಲರೂ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಆ ತರ ಕ್ಯಾರೆಕ್ಟರ್ ಇನ್ನೂ ಸಾಕಷ್ಟು ಪಾತ್ರಗಳು ಇನ್ನೂ ಬರುತ್ತೆ. ಎಲ್ಲರೂ ಬೆರಗಾಗಿ ನೋಡೋ ತರದ್ದು ಪಾತ್ರಗಳು ಇನ್ನೂ ಇದಾವೆ ಈ ಸಿನಿಮಾದಲ್ಲಿ. ಆ ತರದ ಪಾತ್ರಗಳು ಇನ್ನೂ ಸಾಕಷ್ಟು ಬರುತ್ತೆ. ಅದನ್ನೆಲ್ಲ ನಾವು ನೋಡೋಣ. ಸ್ವಲ್ಪ ಮಾತಾಡ್ತೇನೆ, ಯಾಕಂದ್ರೆ ಇವತ್ತು ಮಾತಾಡ್ಬೇಕಂತ ಬಂದಿದ್ದೀನಿ. ದಯವಿಟ್ಟು ನೀವು 5-6 ಪ್ರೆಸ್ ಮೀಟ್ ಆಗಿದೆ, ಅದು ಟೆಕ್ನಿಷಿಯನ್ಸ್ ಆಗಿ ನಾನು ಹೇಳೋಕೆ ಹೊರಟಿದ್ದು ಕೆ ಕೆ ಸರ್ದು ಇದು 100ನೇ ಸಿನಿಮಾ. ಆ್ಯಕ್ಚುಲಿ ಕೆ ಸರ್ದು 100 ಸಿನಿಮಾ. ಎಲ್ಲರೂ ಇವತ್ತಿನ ಕಾಲದಲ್ಲಿ ನನಗೆ ಗೊತ್ತಿರೋಂಗೆ ಹಾಲಿವುಡ್ಡಲ್ಲಿ, ಬಾಲಿವುಡ್ಡಲ್ಲಿ ಎಲ್ಲ ಕ್ಯಾಮ್ರಾಮನ್ಗಳು 50-60+ ಇರೋದು. ಇವತ್ತಿನ ಜನರೇಷನ್ ಹುಡುಗರು ಏನ್ ಮಾಡ್ತಾರೆ ಅಂತಂದ್ರೆ, ಎಲ್ಲರೂ ಬಂದ್ಬಿಟ್ಟು ನನಗೆ ಯಂಗ್ಸ್ಟರ್ಸ್, ನನ್ನ ಈಕ್ವಲ್ ಇರೋರು ಕ್ಯಾಮ್ರಾಮನ್ಗಳು ಬೇಕು ಅಂತಾರೆ. ಆದ್ರೆ ಸೀನಿಯರ್ ಕ್ಯಾಮ್ರಾಮನ್ಗೆ ಎಷ್ಟು ನಾಲೆಜ್ ಇರುತ್ತೆ ಅಂತ ರಾಮರಸನ ನೋಡಿದಾಗ ಗೊತ್ತಾಗುತ್ತೆ. ಆಕ್ಚುಲಿ ಅವರು ಈ ಪಿಕ್ಚರ್ ಅಲ್ಲಿ 1.5 ಅವರ್ ಮೇಲೆ, ಅಂದ್ರೆ 2.5 ಅವರ್ ನಾವು ಸಿನಿಮಾಲಿ ಅಂತ ಇರ್ತೀವಿ, ಅಂದ್ರೆ 1.5 ಅವರ್ ಮೇಲೆ CG ಇದೆ ಇದರಲ್ಲಿ. ಅಂದ್ರೆ ಅಷ್ಟು ಲೆಂತ್ VFX ಇದೆ. ಅಷ್ಟು VFX ಇರುವಂತ ಒಂದು ಸಿನಿಮಾಗೆ ಇಷ್ಟು ಸೀನಿಯರ್ ಕ್ಯಾಮ್ರಾಮನ್ ಇರೋದಕ್ಕೆ ನಾನು ಈ ಸಿನಿಮಾನ ಈ ತರದ್ದು ಒಂದು ಮೇಕಿಂಗ್ ಮಾಡಕ್ ಆಗಿದ್ದು. ಅದರಿಂದ ನಾನು ಪ್ರೌಡ್ ಆಗಿ ಹೇಳ್ಬೋದು, ಕೆ ಸರ್ ಅಂತವ್ರನ್ನ ನೀವು ಚಿತ್ರರಂಗದವರು ಹೆಚ್ಚು ಡೈರೆಕ್ಟರ್ಸ್ ಬಳಸ್ಕೊಳ್ಳಿ ಅಂತ ನಾನು ಹೇಳ್ಬೋದು. ಆಕ್ಚುಲಿ ಕಾಂತಾರ ಆಕ್ಷನ್ ಡೈರೆಕ್ಟರ್ ಅಂತ ನಮ್ಮ ಅರ್ಜುನ್ ರಾಜ್ ಅವ್ರಿಗೆ ಹೇಳ್ತಾರೆ. ನಮ್ಮ ಪೆಂಟಗನ್ ಸಿನಿಮಾದಿಂದ ಅವರು ಆಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ. ಜೆಂಟ್ಲ್ಮನ್ ಸಿನಿಮಾ ಮಾಡ್ಬೇಕಾದ್ರೆ ಅವರು ವಿನೋದ್ ಮಾಸ್ಟರ್ ಹತ್ರ ಅಸಿಸ್ಟೆಂಟ್ ಆಗಿದ್ರು. ಕಾಂತಾರ ಮಾಡೋಕ್ಕಿಂತ ಮುಂಚೆ ನಮ್ದೆಲ್ಲ ಆಕ್ಷನ್ಸ್ ಮುಗಿದೋಗಿತ್ತು. ಆಕ್ಚುಲಿ ಎಲ್ಲ ನಾವು ಹೇಳ್ಬೇಕಂದ್ರೆ ಕಾಂತಾರ ಸೆಟ್ಗೆ ಅವರು ಹೋಗೋಕ್ಕಿಂತ ಮುಂಚೆ ನಮ್ಮ ರಾಮರಸದಲ್ಲಿ ಅಷ್ಟು ಆಕ್ಷನ್ಗಳನ್ನು ಮುಗಿಸಿ ಅವರು ಕಾಂತಾರ ಸೆಟ್ಗೆ ಹೋಗಿದ್ದು. ಕಾಂತಾರ ಸೆಟ್ಗೆ ಹೋದಾಗ ಕ್ಲೈಮ್ಯಾಕ್ಸ್ ಅಲ್ಲಿ ದಿನಾ ಕಾಲ್ ಮಾಡ್ತಾ ಇದ್ದೆ ಅವ್ರಿಗೆ, ಮಾಸ್ಟರ್ ನಮ್ದು ಕ್ಲೈಮ್ಯಾಕ್ಸ್, ಅವ್ರದ್ದು ಕ್ಲೈಮ್ಯಾಕ್ಸ್ ಹೆಂಗಿದೆ, ಏನಿದೆ ಡಿಫ್ರೆನ್ಸು ಅಂತ. ಇಲ್ಲ ಭಯ ಪಡಬೇಡಿ ನೀವು, ಅವ್ರದ್ದು ಕ್ಲೈಮ್ಯಾಕ್ಸು ಬೇರೆ ಥರ ಐಡಿಯಾಗಳು ಮಾಡಿದ್ದಾರೆ, ಅವ್ರದ್ದು ಬೇರೆ ಥರ ಕ್ಲೈಮ್ಯಾಕ್ಸ್ ಇದೆ, ನಿಮ್ಮದೇ ಬೇರೆ ಥರ ಇದೆ. ನಿಮ್ಮ ಸಿನಿಮಾ ಬಂದಾಗ ಪ್ರೌಡ್ ಆಗಿ ಹೇಳ್ಬೋದು, ನಾನು ರಾಮರಸ ಫಸ್ಟು ಮಾಡಿ ಆಮೇಲೆ ನಾನು ಕಾಂತಾರ ಮಾಡಿದ್ದೀನಿ ಅಂತ ನಾನು ಪ್ರೌಡ್ ಆಗಿ ಎಲ್ಲ ಕಡೆ ಹೇಳ್ಕೊಳ್ತೀನಿ ಅಂತ ಮಾಸ್ಟರ್ ಅವತ್ತು ಮಾತು ಕೊಟ್ಟಿದ್ದಾರೆ. ಆ ಮಾತನ್ನ ಮುಂದಿನ ದಿನದಲ್ಲಿ ನೆರವೇರಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಆರ್ಟ್ ಡೈರೆಕ್ಟ್ರು, ಅವರು ಆರ್ಟ್ ಡೈರೆಕ್ಟರ್ ಅನ್ನೋದಕ್ಕಿಂತ ನಾವು ಅವರು ಕೊಲೀಗ್ಸ್. ಆ್ಯಕ್ಚುಲಿ ಫಸ್ಟು ನಾನು ಇಂಡಸ್ಟ್ರಿ ಬಿಗಿನಿಂಗಲ್ಲಿ ಬಂದಾಗ ಸೈನಿಕ ಸಿನಿಮಾಗೆ ನಾನು ಫಸ್ಟು ನಮ್ಮ ಜಿ ಮೂರ್ತಿ ಅಂತ ಆರ್ಟ್ ಡೈರೆಕ್ಟರ್ ಇದ್ರು. ಆ ಜಿ ಮೂರ್ತಿ ಸರ್ ಆರ್ಟ್ ಡೈರೆಕ್ಟ್ರಲ್ಲಿ ನಾನು ಆರ್ಟ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಅವಾಗ ಅವರು ಜಿ ಮೂರ್ತಿ ಸರ್ ಹತ್ರ ಆರ್ಟ್ ಡೈರೆಕ್ಟರ್ ಅಸಿಸ್ಟೆಂಟ್ ಆಗಿ ಅವರು ಕೆಲಸ ಮಾಡ್ತಿದ್ರು. ಅಲ್ಲಿಂದ ನಮ್ಮ ಇಬ್ಬರು ಜರ್ನಿ ಸ್ಟಾರ್ಟ್ ಆಗಿದ್ದು. ಅವರು ನಮ್ಮ ಕೊಲಿಗೆ ಆ್ಯಕ್ಚುಲಿ ಆರ್ಟ್ ಡಿಪಾರ್ಟ್ಮೆಂಟಿಗೆ ಇವಾಗ ಆರ್ಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಅದ್ಭುತವಾಗಿ ಸೆಟ್ಗಳನ್ನು ಹಾಕಿದ್ದಾರೆ ನಮಗೆ ಬಜೆಟ್ ತಕ್ಕನಾಗೆ. ಅದು ಮುಂದೆ ನೀವು ಸಿನಿಮಾಗಳು ನೋಡಿದಾಗ ಅವರ ಟ್ಯಾಲೆಂಟು, ಆಲ್ರೆಡಿ ಅವರು ಸ್ಟೇಟ್ ಅವಾರ್ಡ್ ಎಲ್ಲ ತಗೊಂಡಿದ್ದಾರೆ. ಅವ್ರ ಟ್ಯಾಲೆಂಟ್ ಬಗ್ಗೆ ನಾನೇನು ಹೆಚ್ಚು ಹೇಳಬೇಕಾಗಿಲ್ಲ. ಅವರು ತುಂಬ ಈ ಥರದ್ದು ಸಿನಿಮಾಗಳನ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಮುರಳಿ ಮಾಸ್ಟರು, ನಮ್ಮದು ಮುರಳಿ ಮಾಸ್ಟರ್ದು ಒಂದು ಜರ್ನಿ ರಾಜಾವಲಿಯಿಂದನೇ ಸ್ಟಾರ್ಟ್ ಆಯಿತು. ಓಂ ಹಿಂದೂ ಗುರುತು ಅವ್ರದ್ದು ನಂದು ಫಸ್ಟ್ ಕಾಂಬಿನೇಷನ್ ಸಾಂಗ್ ನಾವು ಮಾಡಿದ್ದು. ಅಲ್ಲಿಂದ ಇವತ್ತಿನವರೆಗೂ ಮೋಸ್ಟ್ಲಿ 3 ಸಿನಿಮಾಗೂ 4 ಸಿನಿಮಾಗೂ ಸಿಂಗಲ್ ಕಾರ್ಡ್ ಮುರಳಿ ಮಾಸ್ಟರು ನಂದು ಕಾಂಬೋ. ಅದರಿಂದ ಈ ಜರ್ನಿ ಚೆನ್ನಾಗಿ ಹೋಗ್ತಾ ಇದೆ. ಮುರಳಿ ಮಾಸ್ಟರು ಅದೇ ಹೇಳಿದ್ನಲ್ಲ, ನಾನು ಕೆ ಸರ್ಗೆ ಹೇಳ್ದಂಗೆ ನಾವು ಹೆಚ್ಚು ಎಕ್ಸ್ಪೀರಿಯನ್ಸ್ ಇರೋ ಟೆಕ್ನಿಷಿಯನ್ ಜೊತೆಗೆ ಹೆಚ್ಚು ನಾವು ಕೆಲಸ ಮಾಡಿದಾಗ ಅವರು ಇನ್ನೂ ಹೆಚ್ಚು ನಮಗೆ ಒಳ್ಳೊಳ್ಳೆ ಕೊಡ್ತಾರೆ. ನಾನು ಅವರಿಗೆ ಬ್ಯಾಂಗಲ್ ಬಂಗಾರಿ ಸ್ಟೆಪ್ ನೋಡಿದಾಗ ಮುರಳಿ ಮಾಸ್ಟರ್ಗೆ ಹೇಳಿದೆ, ಮಾಸ್ಟರ್
ಮುರಳಿ 2.0 ಸ್ಟಾರ್ಟ್ ಆಯ್ತು, ನೋಡ್ತಾ ಇರಿ ನೀವು ಅಂತ ಹೇಳಿದೆ. ಇವಾಗ ನೋಡಿ, ಬೆಂಗಲ್ ಬಂಗಾರಿ ಅದ್ಭುತವಾಗಿ ಹಿಟ್ ಕೊಟ್ಟರು, ಇವಾಗ ಬೆಂಕಿ ಅದ್ಭುತವಾಗಿ ಹಿಟ್ ಕೊಟ್ಟಿದ್ದಾರೆ. ಇವಾಗ ರಾಮರಸದಲ್ಲಿ 100% 2 ಸಾಂಗ್ ಅಂತೂ ಅಲ್ಟಿಮೇಟ್ ಆಗಿ ಹಿಟ್ ಕೊಡ್ತಾರೆ. ಆ ಮಟ್ಟಿಗೆ ಸ್ಟೆಪ್ಗಳನ್ನ ಹಾಕ್ಸಿದ್ದಾರೆ. ಅಲ್ಟಿಮೇಟ್ ಆಗಿರುತ್ತೆ ಮುರಳಿ ಮಾಸ್ಟರ್ ಟ್ಯಾಲೆಂಟ್. ಲಿರಿಕ್ಸ್ ಬರೆದಿರುವಂಥ, ನಾನು ಯಾವಾಗಲೂ ಗುರುಗಳಂತಾನೆ ಕರೆಯೋದು, ನನ್ನ ಪ್ರೀತಿಯ ಗುರುಗಳು ನಾಗೇಂದ್ರ ಪ್ರಸಾದ್ ಸರ್ 2 ಸಾಂಗ್ ಇದರಲ್ಲಿ ಬರೆದಿದ್ದಾರೆ. ಫಸ್ಟ್ ಒಂದು ಹೇಳಿದ್ರು ಅವರು, ಒಂದು ಗುರು ಚಿತ್ರ ಬಗ್ಗೆ ಪ್ರಜ್ಜು ಬ್ರೋ ಮಾಡಿರುವಂಥ ಆ್ಯಕ್ಟ್ ಮಾಡುವಂಥ ಕೊನೆಗೆ ನೀವು ವಿಜುವಲ್ಸ್ ನೋಡಿದ್ರೆ ಆ ಸಾಂಗ್ ಗುರುವೇ ನಿನ್ನ ಆಟಬಲ್ಲವರು 2 ಲೈನ್ನ ಇಟ್ಟುಕೊಂಡು ಆ ಸಾಂಗ್ ಬರೆದಿದ್ದಾರೆ. ಆ ಸಾಂಗ್ ನಾವು ಯೂಸ್ ಮಾಡಿದ ಮೇಲೆ KD ಅವರು ಅದೇ 2 ಸಾಂಗ್ನ ಇಟ್ಕೊಂಡು ಬಿಟ್ಟಿರೋದು. ನಾನು ಅವ್ರದ್ದು ಏನು ಪ್ರೋಮೋ ಸಾಂಗ್ ಬಿಟ್ಟ ದಿನನೇ ಪ್ರೇಮ್ ಸರ್ಗೆ ಕಳಿಸ್ದೆ, ಸರ್ ಇದೇ 2 ಲೈನ್ಗಳನ್ನ ಇಟ್ಕೊಂಡು ನಾನು ಸಾಂಗ್ ಮಾಡಿದ್ದೀನಿ, ಮತ್ತೆ ನಮ್ಮಿಬ್ಬರ ಮಧ್ಯದಲ್ಲಿ ಇದು ಆಗೋದು ಬೇಡ ಅಂತ ಫಸ್ಟೇ ಅವ್ರಿಗೆ ಅವತ್ತಿನ ದಿನನೇ ಕಳಿಸ್ಬಿಟ್ಟೆ. ಅದರಿಂದ ಇದು ಜಾನಪದ ಸಾಂಗ್ ಆಗಿರೋದ್ರಿಂದ ಯಾರು ಯಾವ ಲೈನ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು, ಅದೇನೋ ಸಮಸ್ಯೆನೇ ಇಲ್ಲ ಅಂತ ಹೇಳಿದಾಗ ನಾವು 2 ಲೈನ್ ಇಟ್ಕೊಂಡು ಇನ್ನು ಮಿಕ್ಕಿದ್ದನ್ನ ಬೇರೆನೇ ಅದ್ಭುತವಾಗಿ ಬರೆದಿದ್ದಾರೆ. ಅವ್ರ ಬಗ್ಗೆ ಅವ್ರ ಟ್ಯಾಲೆಂಟ್ ಬಗ್ಗೆ ಹೇಳೋಷ್ಟು ನಾನು ದೊಡ್ಡವನೇನಲ್ಲ, ಅಷ್ಟು ಮಾಡಿದ್ದಾರೆ ಅವರು. ಗುರುಸಿದ್ಧರು ಸಾಂಗ್ ಎಲ್ಲಾನು ನಮ್ಮ ಡೈರೆಕ್ಟ್ರು ಮತ್ತು ಆ ಕ್ರೆಡಿಟ್ ಅವರಿಬ್ಬರಿಗೆ ಸೇರುತ್ತೆ. ಅವ್ರು ಇನ್ನೊಂದು ಸಾಂಗ್ ಬರೆದಿದ್ದಾರೆ, ಅದು ನಾನು ಹೋಗಿ ಪಟ್ಟು ಕೂತ್ಕೊಂಡಿದ್ದು, ನನಗೊಂದು 100 ಮಿಲಿಯನ್ ಸಾಂಗ್ ಬೇಕು ಇಷ್ಟೇ ಕೇಳಿದವ್ರು. ನನಗೆ ಏನೂ ರೀಸನ್ ಇಲ್ಲ, ಅದ್ಭುತವಾದಂಥ ಒಂದು ಟ್ಯೂನ್ ತಂದಿದ್ದೀನಿ, ಇದು 100 ಮಿಲಿಯನ್ ಓಡಲೇಬೇಕು. ಜೆಂಟಲ್ಮೆನ್ ನಲ್ಲಿ ನಾವು ಹೆಂಗೆ ಮರಳಿ ಮನಸ್ಸಾಗಿದೆ ಆಗಿದೆ, ಅದೇ ಥರದ್ದು ಒಂದು 100 ಮಿಲಿಯನ್ ಸಾಂಗ್ ನೀವು ಬರೆದುಕೊಡ್ಬೇಕು. ಅದಾದ್ಮೇಲೆ ಅವಾಗ ರೀಸೆಂಟ್ ಆಗಿ ಅವರು ಕೃಷ್ಣ ಪ್ರಣಯ ಸಖಿ ಸಾಂಗ್ ಬರೆದಿದ್ರು, ನನಗೆ ಈ ಸಾಂಗ್ ಆಗಬೇಕು ಅಂತ. ಆ ಸಾಂಗ್ ಆ ಥರ ಬರೆದು ಕೊಟ್ಟಿದ್ದಾರೆ. ದೇವರ ದಯದಿಂದ 100 ಮಿಲಿಯನ್ ಆಗಲೇಬೇಕು ಅನ್ನೋ ಆಸೆ ಆ ಸಾಂಗ್ ಮೇಲೆ ಅಷ್ಟು ಭರವಸೆ ನನಗಿದೆ. ಭರತ್ BJ ಮ್ಯೂಸಿಕ್ ಡೈರೆಕ್ಟರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಸಾಂಗ್ಗಳು ಬಂದಾಗ ನಿಮಗೆ ಅವ್ರ ಬಗ್ಗೆ ಹೆಚ್ಚು ಗೊತ್ತಾಗುತ್ತೆ. ಎಲ್ಲ ಅಕ್ಕ ಮಹಾದೇವಿ ಆಶೀರ್ವಾದ. ಹಾಗಾಗಿ ನಾನು ಪ್ರಜ್ವಲಿಗೆ ಹೇಳ್ತಿದ್ದೆ, ಮುಂದಿನ ಜನ್ಮದಲ್ಲಿ ಇವನಂತೂ ಲೆಕ್ಚರ್ ಆಗ್ದಿರ್ತೀನಿ. ನಾನು ಕ್ಲಾಸ್ ರೂಮಲ್ಲಿ ಕೂತವನಲ್ಲ, ಆದರೂ ಒಳ್ಳೆ ಕ್ಲಾಸ್ ತಗೊಂಡು ಇವತ್ತು ನಾವು ಕಿಗ್ಗದಲ್ಲಿ ಋಷಶೃಂಗರ ಹತ್ರ ಇದ್ವಿ. ಇವತ್ತು ರಾಮನ ಅವ್ರದ್ದು ಉತ್ಸವ ಇವತ್ತು. ಅಲ್ಲಿ ಮುಗಿಸಿ ಒಂದು 11 ಫೋನಿಗೆ ಮತ್ತೆ ಇವನ್ ತಾಯಿ ನಂಗೆ ಅನ್ನ ಹಾಕಿದವಳು. ಹಾಗಾಗಿ ಕೇಳಿದೆ ಅದಕ್ಕೆ ಪ್ರಜ್ವಲ್ ಬರ್ತಿದ್ದಾನ ಅಂತ. ಆಮೇಲೆ ನಮ್ಮ ಇಲ್ಲ ಹಳೆ ಪರಿಚಯದವರೇ ನಾಗೇಂದ್ರ. ಒಂದು ಖುಷಿ, ನಾನು ಕನ್ನಡ ಜನತೆಗೆ ಒಂದು ರಿಕ್ವೆಸ್ಟ್ ಮಾಡೋದಿಷ್ಟೇ, ಪ್ರೋಗ್ರಾಮ್ ಶುಡ್ ಬಿ ಪ್ರೋಗ್ರೆಸ್ ಅಂತ. ಕ್ಲಾಪ್ಸ್ ಹೊಡೆದಾಯ್ತು, ಕನ್ನಡ ಸಂಘ ಕಟ್ಟಾಯಿತು. ಮೊನ್ನೆ ನಮ್ಮ ರೆಡ್ಡಿ ಪ್ರೊಡ್ಯೂಸರ್ ಉಮಾಪತಿ ಎಲ್ಲ ಇದ್ದಾಗ ಒಂದು ಮಾತು ಹೇಳ್ತಿದ್ದೆ, ಒಂದು ಮೂವಿಗೆ ಎಷ್ಟು ಇನ್ವೆಸ್ಟ್ ಮಾಡ್ತೀರಿ, ಅದಕ್ಕೆ ಎಷ್ಟು ರಿಸ್ಕ್ ಇದೆ, ಒಂದು ಸಣ್ಣ ಕಲಾವಿದ್ರಿಂದ ಹಿಡಿದು ಎಷ್ಟು ಡೆಡಿಕೇಶನ್ ಇದೆ, ಅದೊಂದು ಯಜ್ಞ, ಕಲಾಯಜ್ಞ. ಈ ಕಾಂತಾರ ಮಾಡ್ಬೇಕಾದ್ರೆ ಋಷಭ್ ನಮ್ಮ ಆಗುಂಬೆ ಹತ್ರನೇ ನಮ್ಮ ಮಾಸ್ಟರ್ಸ್ ಇಲ್ಲಿ ಇದೆ, ಅಲ್ಲಿ ಶೂಟಿಂಗ್ ಆಗ್ತಾ ಇತ್ತು. ಅವಾಗ ಕೇಳ್ತಿದ್ದೆ ಎಷ್ಟೊತ್ತಿಗೆ ವರ್ಕ್ ಮಾಡ್ತೀನಿ. ಸೊ ನಾನು ಕನ್ನಡ ಜನತೆಗೆ, ನಾವು ತಿರುಪತಿಗೆ ದುಡ್ಡಿಡ್ತೀವಿ, ಧರ್ಮಸ್ಥಳಕ್ಕೆ ದುಡ್ಡಿಡ್ತೀವಿ, ನಮಗೆ ಭಾವನೆಗಳನ್ನು ಹೊರಗೆ ಹಾಕೋದು ಭಾಷೆಯಲ್ಲಿ. ನಮ್ಮ ನೆಲ ಜಲ ಭಾಷೆ ವಾಟ್ ಎವರ್ ನಮ್ಮ ಡೆಡಿಕೇಶನ್ ಏನು ಅನ್ನೋದು ಕ್ವಶನ್ ಎಲ್ಲ ಸೋಷಿಯಲ್ ಮೀಡಿಯಾಕ್ಕಿರೋ ತಾಕತ್ತು ಕಾಲಕ್ಕೂ ಇಲ್ಲ ಅಂತ ನನ್ನ ನಂಬಿಕೆ. ಇಲ್ಲೇ ಇದ್ದೀನಿ. ಹಾಗಾಗಿ ಒಂದು ಕಲಾವಿದರನ್ನು ಬೆಳೆಸೋದಿದೆಯಲ್ಲ, ಒಂದು ಕನ್ನಡ ಧ್ವಜವನ್ನು ಜೀವಂತ ಹಾರಿಸ್ತಾರೆ. ಎಲ್ಲ ದೇಶಕ್ಕೆ ಪರಿಮಿತಿ ಇಲ್ಲದೆ ಏನಾದ್ರು ಮುಟ್ಬೋದು ನಮ್ಮ ಭಾಷೆಯನ್ನು. ಒಂದು ಆಹಾರ ಅದು ಬಿಟ್ಟರೆ ಇನ್ನೊಂದು ನಟನೆ. ಸೊ ಅಂಥ ಕಲಾವಿದರನ್ನು ಬೆಳೆಸೋ ಕೆಲಸ ಕನ್ನಡಿಗರು ಮಾಡಲಿ. ಬರೀ ಭಾಷಣಕ್ಕೆ ಕನ್ನಡ ಸೀಮಿತ ಮಾಡದೆ, ನವೆಂಬರಿಗೆ ಮಾತ್ರ ಸೀಮಿತ ಮಾಡದೆ, ವರ್ಷ ಇಡೀ ಕಲಾವಿದರನ್ನು ಬೆಳೆಸೋದಿದೆಯಲ್ಲ, ಅದೊಂದು ಯಜ್ಞ. ಆ ಯಜ್ಞಕ್ಕೆ ನಾವೆಲ್ಲ ಸೇರ್ಕೊಳ್ಳೋಣ. ಹಾಗಾಗಿ ಗುರು ಆ ಯಜ್ಞ ಮಾಡ್ತಾ ಇದ್ದಾನಕ್ಕೆ ಅವನು ಯಾವತ್ತೂ ನಾನು ನೋಡಿದ ಹಾಗೆ ಮೂವಿಯನ್ನು ವ್ಯಾಪಾರಿ ಬುದ್ಧಿ ಅಂತ ನೋಡೋಕ್ಕಿಂತನೂ ಪ್ಯಾಷನ್ ಆಗಿ ನೋಡೋದು ಒಂದು ತಪಸ್ಸು. ವಿದ್ಯೆ ನಾವು ಪ್ರೀತಿಸಿದಾಗ ವಿದ್ಯೆ ನಮ್ಮನ್ನು ಪ್ರೀತಿಸುತ್ತಂತೆ. ನಮ್ಮ ಮಾಸ್ಟರಲ್ಲೂ ಆ ಗುಣ ಎದ್ದು ಕಾಣುತ್ತೆ, ಫೈಟ್ ಮಾಸ್ಟರ್.
ಮತ್ತು ಅವಾಗ ಬಂದ ಅವ್ರ ಹೆಸರು ಮತ್ತೆ ನಿಮ್ಮ ಹೆಸರೇನಮ್ಮ? ಯಮುನಾ ಅವರು. ಆ ಕಲೆ ಅಂದರೆ ಒಂದು ಪ್ರೌಡ್ ಫೀಲ್ ಇರುತ್ತೆ. ಸೊ ರಾಜ್ಕುಮಾರಲ್ಲಿ ಅದನ್ನು ನಾವು ನೋಡಿದ್ವಿ. ನಾವು ಯಾವಾಗಲೂ ಹೇಳ್ತೀವಿ ಅದ್ವೈತ ಭಾವ ಅಂತ ಹೇಳಿ. ತಾನು ಇನ್ನೊಂದು ಒಂದೇ ಅದೇ ಪಾತ್ರ ಆಗಿ ನಡೆಸೋದಿದೆಯಲ್ಲ, ಅದನ್ನು ನಟನೆ ಅಂತೀವಿ. ಅದನ್ನು ತಪಸ್ಸು. ಆ ತಪಸ್ಸು ಈ ಕಲಾವಿದರಿಂದ ನಡೀತಾ ಇದೆ. ಎಲ್ಲರಿಗೂ ಚೆನ್ನಾಗಾಗಲಿ. ಕಾರ್ತಿಕ್ಕು ಮತ್ತು ಅವನಿಗೆ ಎಂತ ಹೇಳಲಿ ಗೊತ್ತಿಲ್ಲ. ಹಾಗಾಗಿ ಡೈನಾಮಿಕ್ ಹೀರೋ ನಮ್ಮ ಬೆಳಗಾಂ ಕುಂದ ಅಲ್ಲ, ಎಲ್ಲರಿಗೂ ಚೆನ್ನಾಗಿ ಒಳ್ಳೇದಾಗಲಿ ಅಂತ ಹೇಳಿ ಬಯಸ್ತೀವಿ. ನಾರಾಯಣ. ಬೆಳಗ್ಗೆ ಎಷ್ಟು ಸಮಯ ತಗೊಳ್ತಿತ್ತು, ಒಂದು ಸೆಟ್ ರೆಡಿ ಮಾಡೋದಕ್ಕೆ, ಒಂದು ಶಾರ್ಟ್ ರೆಡಿ ಮಾಡೋದಕ್ಕೆ ಎಷ್ಟು ಸಮಯ ತಗೊಳ್ತಿತ್ತು ನಾವು ನೋಡಿದ್ದೀನಿ. ಸೊ ಅದೆಲ್ಲ ಮಾಡಿದಾಗ ನಂಬರ್ ಆಫ್ ಡೇಸ್ ಜಾಸ್ತಿ ಆಗುತ್ತೆ. ಅಫ್ಕೋರ್ಸ್ ಮಾಡುವಂಥ ಖರ್ಚು ಜಾಸ್ತಿ ಆಗುತ್ತೆ. ನನ್ನ ಪ್ರಕಾರ ಬರೀ CGಗೇನೆ ಒಂದು 2 ರಿಂದ 3 ಆಗ್ಬೋದೇನೋ ನಮ್ಮ ಸಿನಿಮಾಗೆ, ಖಂಡಿತವಾಗ್ಲೂ. ಬಟ್ ನನಗೆ ಯಾವಾಗಲೂ ಒಂದು ಭಯ ಇರುತ್ತೆ. ನಾವೆಷ್ಟೇ ಪರಿಶ್ರಮ ಪಟ್ಟರು ಕೊನೆಗೆ ಹೋಗಿ ಅಲ್ಲಿ ಕಂಪ್ಯೂಟರ್ಲಿ ಟೇಬಲಲ್ಲಿ ಅವ್ರು ಕೆಲಸ ಮಾಡಬೇಕಾದ್ರೆ ಆ CG ಚೆನ್ನಾಗಿ ಬಂದಿಲ್ಲ ಅಂದರೆ ನಾವು ಏನೇ ಮಾಡಿದ್ರು ಕಾರ್ಟೂನ್ ನೆಟ್ವರ್ಕಲ್ಲಿ ಕಾರ್ಟೂನ್ ನೋಡೋ ಥರ ಇರುತ್ತೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಈ ಸಿನಿಮಾಲಿ ರೆಫರೆನ್ಸಸ್ ಗುರು ಅವ್ರು ತೋರಿಸಿದ್ರು, ಅದ್ಭುತವಾಗಿ ಬಂದಿದೆ. ಖಂಡಿತವಾಗ್ಲೂ ಇಟ್ ವಿಲ್ ಬಿ ಒನ್ ಆಫ್ ದ ಬಿಗ್ಗೆಸ್ಟ್, ಅಂದರೆ ಈ ವರ್ಷ ರಿಲೀಸ್ ಆದರೆ ಒನ್ ಆಫ್ ದ ಬಿಗ್ಗೆಸ್ಟ್ ಫಿಲ್ಮ್ಸ್ ಆಫ್ ದಿಸ್ ಇಯರ್. ಖಂಡಿತವಾಗ್ಲೂ ಅದು ತುಂಬ ಕಾನ್ಫಿಡೆಂಟ್ ಅಂತ ಹೇಳಬಲ್ಲೆ. ಆ್ಯಂಡ್ ಒಂದು ತುಂಬ ಹೊಸ ಜಾನ್ರ, ಅಂದರೆ ಸಾಕಷ್ಟು ವರ್ಷಗಳಾದ್ಮೇಲೆ ಈ ಥರ ಜಾನ್ರ ಮತ್ತೆ ಮಾಡೋ ಧೈರ್ಯ ಮಾಡಿದ್ದಾರೆ. ನಗ್ತೀರಿ, ಹೆದರ್ತೀರಿ, ಕೊನೆಗೆ ಕ್ಲೈಮ್ಯಾಕ್ಸ್ ಬಂದಾಗ ಅವ್ರು ಹೇಳ್ದಂಗೆ ಖಂಡಿತವಾಗ್ಲೂ ಎಲ್ಲರೂ ಚಪ್ಪಲಿ ತೆಗೆದು ಈ ಸಿನಿಮಾ ನೋಡಿ, ಅಷ್ಟು ಒಂದು ದೈವಿಕ ಭಾವ ಇದೆ ಇದರಲ್ಲಿ. ಸೊ ಇಡೀ ಟೀಮ್ಗೆ ಒಳ್ಳೇದಾಗಲಿ. ಐ ಆಮ್ ಗ್ಲಾಡ್ ಐ ಕುಡ್ ಬಿ ಯುವರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್.